ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿ ಮತಧ್ವಂಸಿನಂ ವಿಶ್ವಪ್ರಿಯ ಗುರೂನ್ ವಂದೇ ಮದ್ವೇಷಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರದ ನಾಮಸ್ಮರಣ ಸಂಧಿಯ ಚಿಂತನೆಯಲ್ಲಿ ಇದ್ದೇವೆ. ಇದುವರೆಗೂ 19 ಶ್ಲೋಕಗಳ ಚಿಂತನೆಯನ್ನು ಮಾಡಿ 20ನೆಯ ಶ್ಲೋಕದಲ್ಲಿ ಸ್ವಲ್ಪ ಅರ್ಥವನ್ನು ಚಿಂತನೆ ಮಾಡಿದ್ದೆವು. ಮುಂದುವರೆದು ಅದೇ ಶ್ಲೋಕವನ್ನು ಸ್ವಲ್ಪ ಚಿಂತನೆ ಮಾಡೋಣ ಎಂದರೆ, ಅನಿಮಿತ್ತ ನಿರಂತರ ಸ್ವಾಧೀನ ಕರ್ತೃತ್ವವನ ಮರೆದು ಏನೇನು ಮಾಡುವುದೆಲ್ಲ ಹರಿವಳ ಹೊರಗೆ ನೆಲೆಸಿದ್ದು ತಾನೇ ಮಾಡುವೆನೆಂದರಿದು ಮದ್ದಾನೆಯಂದದಿ ಸಂಚರಿಸು ಪವಮಾನ ವಂದಿತ ಒಂದರ ಕ್ಷಣ ಬಿಟ್ಟಗಲನವರ. ದಾಸವರೇಣ್ಯರು ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರೆತು ಅಂತ ಹೇಳ್ತಾರೆ. ಇಲ್ಲಿ ನಿರಂತರ ಅಸ್ವಾಧೀನ ಕರ್ತೃತ್ವವನ್ನು ಮರೆತು ಅಂತ ಇಟ್ಕೊಳ್ಬೇಕು. ಆ ಸಂಧಿ ಮಾಡುವಾಗ ಲೋಪ ಆಗಿದೆ ಅಂತ ತಿಳ್ಕೊಳ್ಬೇಕು. ನಿರಂತರ ಅಸ್ವಾಧೀನ ಕರ್ತೃತ್ವವನ್ನು ಮರೆತು ಅಂತ ಇಟ್ಕೊಳ್ಬೇಕು. ಏಕೆಂದರೆ ಜೀವ ಕರ್ತೃತ್ವ ಅಂದರೆ ಅಸ್ವಾಧೀನ ಕರ್ತೃತ್ವ, ಸ್ವಾಧೀನ ಕರ್ತೃತ್ವ ಅಲ್ಲ, ತನ್ನ ವಶದಲ್ಲೇ ಇರುವ ಕರ್ತೃತ್ವ ಅಲ್ಲ. ಅಸ್ವಾಧೀನವಾದ ಕರ್ತೃತ್ವ ಅಂದರೆ ಈಶಾಧೀನವಾದ ಕರ್ತೃತ್ವ. ಈಶನ ಪರಮಾತ್ಮನ ಅಧೀನವಾದ ಕರ್ತೃತ್ವ ಜೀವನಿಗೆ ಇದೆ. ಪರಮಾತ್ಮನ ಅಧೀನವಾದ ಕರ್ತೃತ್ವ ಜೀವನಿಗೆ ಇದೆ. ಇದನ್ನು ಮರೆತು ಬಿಡು ಅಂತ ಹೇಳ್ತಾರೆ ದಾಸರು. ನೀನು ಕರ್ತೃ ಎನ್ನುವುದು ಮುಖ್ಯ ಅಲ್ಲ. ಅಲ್ಲ, ಹೀಗೆ ಹೇಳ್ತೀರಾ, ಪ್ರಮಾಣ ಸಿದ್ಧತವಾಗಿದೆ ಜೀವನ ಕರ್ತೃ ಅಂತ ಹೇಳಿ ಅಂತಂದರೆ, ಜೀವನು ಕರ್ತೃ, ಈಶಾಧೀನ ಕರ್ತೃ, ಸ್ವಾತಂತ್ರ್ಯನ ಕರ್ತೃ ಅಲ್ಲ. ಆದ್ದರಿಂದ ಅದನ್ನು ಮರೆತು ಬಿಡು, ಅದು ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಭಾಗವತದಲ್ಲಿ ರಹೋಗಣನ ಪಲ್ಲಕ್ಕಿಯನ್ನು ಎತ್ತಿಕೊಂಡು ಜಡಭರತ ಹೋಗ್ತಾ ಇರ್ತಾನೆ. ಜಡಭರತ ಅವಧೂತ, ಅಪರೋಕ್ಷ ಜ್ಞಾನಿ. ಅವನು ಹೋಗ್ತಾ ಇರಬೇಕಾದ್ರೆ ಏರು ಇಳಿತ ಆಗತ್ತೆ, ರಾಜನಿಗೆ ಪೆಟ್ಟಾಗತ್ತೆ. ಇವನು ಹೇಗೆ ಬಂತೋ ಹಾಗೆ, ಹಳ್ಳ ಬಂದರೆ ಹಳ್ಳ, ಇವನು ಏನೂ ನೋಡ್ತಾ ಇರಲಿಲ್ಲ. ಒಂದು ಇರುವೆ ಬಂತು ದಾಟಬೇಕು, ಮತ್ತೆ ಅದನ್ನು ದಾಟ್ತಾ ಇದ್ದ. ಅದು ಅವನಿಗೆ ಹಾಗೆ ಕೊಟ್ಕೊಂಡು ಹೋಗಬೇಕಾದ್ರೆ ರಾಜನಿಗೆ ತೊಂದರೆ ಆಗತ್ತೆ. ತೆಗೆದುಕೊಂಡು ಹೋಗುವ ಪಲ್ಲಕ್ಕಿ ಅಸಮಾನವಾದಾಗ, ಅಲ್ಲಾಡಲಿಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿನ ಜನಗಳು ಅಲ್ಲಿ ಇತರ ಸವಾರಿ ಹೊತ್ತುಕೊಂಡಿರುವ ಸೇವಕರು ಹೇಳ್ತಾರೆ, ಮಹಾರಾಜ, ನಮ್ಮಿಂದ ನಿನಗೆ ತೊಂದರೆಯಲ್ಲ, ಇವನಿಂದ ನಮಗೆ ತೊಂದರೆ ಆಗ್ತಾ ಇದೆ, ಇವನಿಗೆ ಸ್ವಲ್ಪ ಹೇಳು ಅಂತಂದಾಗ ರಾಜ ಹೇಳ್ತಾನೆ. ರಾಜ ಏನು ಹೇಳ್ತಾನೆ? ಅಲ್ಲೋಪ್ಪ, ನೀನು ಎಷ್ಟು ದಷ್ಟಪುಟ್ಟ. ಮುಂಚೆ ಕುಹಕವಾಗಿ ಕೆಲವೊಂದು ಮಾತುಗಳನ್ನು ವ್ಯಂಗ್ಯವಾಗಿ ಹೇಳ್ತಾನೆ. ವ್ಯಂಗ್ಯವಾಗಿ ಹೇಳಿ ಏನು ಹೇಳ್ತಾನೆ ಜಡಭರ್ತನಿಗೆ? ರಾಜ, ನೀನು ಇಷ್ಟು ದಷ್ಟಪುಟ್ಟ ಆಗಿದ್ದೀಯ, ನನ್ನನ್ನು ಹೊತ್ತುಕೊಂಡಿದ್ದೀಯ, ನಾನು ಮಹಾರಾಜ, ನೀನು ಹೊತ್ತುಕೊಂಡು ಕರೆಕ್ಟಾಗಿ ಹೋಗ್ತಾ ಇಲ್ಲ, ನೀನು ಹೋಗ್ತಾ ಇಲ್ಲ, ಈಗ ಯಾಕೆ ಮಾಡ್ತಾ ಇದ್ದೀಯ? ನೀನು ಹೀಗೆ ಯಾಕೆ ಮಾಡ್ತಾ ಇದ್ದೀಯ? ನಾನು ಮನಸ್ಸು ಮಾಡಿದರೆ ನಿನಗೆ ಶಿಕ್ಷೆಯನ್ನು ಕೊಡಬಲ್ಲೆ. ಹೊತ್ತುಕೊಂಡು ಸರಿಯಾಗಿ ನಡಿ ಎಂದಾಗ ಮತ್ತೆ ಹಾಗೇ ನಡೀತಾನೆ. ಆವಾಗ ಜಡಭರತ ಕೆಳಗಿಳಿದು ಜಡಭರತನ ಹತ್ತಿರ ಹೋಗಣ ರಾಜ ಕೆಳಗಿಳಿದು ಬರ್ತಾನೆ. ಬಂದು ಬಿಟ್ಟು ಕೇಳ್ತಾನೆ,
ಅಲ್ಲ ರಾಜ, ನೀನು ರಾಜ ಕೇಳ್ತಾನೆ ಜಡಭರತನಿಗೆ, ನೀನು ಪಲ್ಲಕ್ಕಿ ಹೊರ್ತಿದ್ದೀಯಾ ಅಂತ ಹೇಳಿದೆ. ಆವಾಗ ರಾಜ ಕೇಳತ್ತೋ ಅವನು ಹೇಳ್ತಾನೆ, ನೀನು ಮೊದಲನೆಯ ಪ್ರಶ್ನೆ ಮೂರ್ಖತನದ ಪ್ರಶ್ನೆ. ನೀನು ನನ್ನ ಪಲ್ಲಕ್ಕಿಯನ್ನು ಹೊತ್ತುಕೊಂಡಿದ್ದೀಯಾ ಅಂತ ಹೇಳಿದೆ. ನಾನು ಹೊತ್ತುಕೊಂಡಿದ್ದೇನೋ, ನನ್ನ ತೋಳು ಹೊತ್ತುಕೊಂಡಿದೆಯೋ? ತೋಳು ಹೊತ್ತುಕೊಂಡು, ನನ್ನ ತೋಳು ಹೊತ್ತುಕೊಂಡಿದೆ ಅಂದರೆ ತೋಳದ ಕೆಳಗೆ ಸೊಂಟ ಇದೆ. ಸೊಂಟ ಎದೆ ಎತ್ತುಕೊಂಡಿದ್ದೆಯೋ ಹೊತ್ತುಕೊಂಡಿದೆಯೋ ಅಥವಾ ನಾನೇ ಹೊತ್ತುಕೊಂಡಿದ್ದೇನೋ? ಬೇಡ, ಇನ್ನೂ ಅದು ಹೊತ್ತುಕೊಂಡಿದೆ ಅಂದರೆ ಅದರ ಕೆಳಗಡೆ ನನ್ನ ಪಾದಗಳಿವೆ. ಪಾದ ಹೊತ್ತುಕೊಂಡಿದೆಯಲ್ವಾ? ನನ್ನ ಭುಜ ಹೊತ್ತುಕೊಂಡಿಲ್ಲ, ಪಾದ ಹೊತ್ತುಕೊಂಡಿದೆ. ಇನ್ನೂ ಪಾದನೂ ಹೊತ್ತುಕೊಂಡಿಲ್ಲ ರಾಜ, ನೀನು ಮೂರ್ಖ. ನೆಲ ಪಾದವನ್ನು ಹೊತ್ತುಕೊಂಡಿದೆ. ನೆಲ ಪಾದವನ್ನು ಹೊತ್ತಿದೆ, ನಾನು ಹೊತ್ತಿಲ್ಲ, ನೆಲ ಹೊತ್ತಿರೋದು. ಇನ್ನೂ ಒಳಗೆ ಹೋದರೆ ನೆಲ ಹೊತ್ತಿಲ್ಲ, ಭೂಮಿ ಹೊತ್ತಿಲ್ಲ. ಭೂಮಿಯ ಅಭಿಮಾನಿ ದೇವತೆ ಹೊತ್ತುಕೊಂಡಿದ್ದಾನೆ. ಭೂಮಿಯ ಅಭಿಮಾನಿ ದೇವತೆಯೂ ಹೊತ್ತುಕೊಂಡಿಲ್ಲ, ಪರಮಾತ್ಮ ಹೊತ್ತುಕೊಂಡಿದ್ದಾನೆ. ಮೂಲಾಧಾರ ಎಲ್ಲ ಅವನೇ, ಕರ್ತೃ ಅವನೇ, ಸ್ವಾತಂತ್ರ್ಯ ಕರ್ತೃ ಅವನೇ, ಸ್ವಾತಂತ್ರ್ಯ ಕರ್ತೃ ಅವನೇ. ನೀನು ಎಂಥ ಮೂಢ ಇದ್ದೀಯ, ನಾನು ಹೊತ್ತುಕೊಂಡಿದ್ದೇನೆ ಅಂತೀಯಲ್ಲ. ಈ ಶರೀರ ಹೊತ್ತುಕೊಂಡಿದೀಯ ಇದನ್ನ? ಈ ಶರೀರಕ್ಕೆ ಆಧಾರ ಏನು? ನೆಲ. ನೆಲಕ್ಕೆ ಆಧಾರ ಏನು? ತತ್ವಾಭಿಮಾನಿ ದೇವತೆಗಳ ಪೃಥ್ವಿ ಅಭಿಮಾನಿ ದೇವತೆ. ಪೃಥ್ವಿಯ ಅಭಿಮಾನಿ ದೇವತೆಗೆ ಯಾರು ಧಾರಣೆ ಮಾಡಿರುವವರು? ಭಗವಂತ, ಮುಖ್ಯ ಪ್ರಾಣದರ ಭಗವಂತ. ಭಗವಂತ ಪ್ರಧಾನ ಕರ್ತೃ. ನಾನು ಹೊತ್ತಿದ್ದೇನೆ ಎನ್ನುವುದು ಪರಾಧೀನ ಕರ್ತೃ. ಮರ್ತು ಬಿಡು, ನಾನು ಹೊತ್ತೇ ಇಲ್ಲ. ಸುಮ್ಮನೆ ನೀನು ಹೊತ್ತಿದೀಯಾ, ನೀನು ಹೊತ್ತಿದೀಯಾ, ನೀನು ಹೊತ್ತಿದೀಯಾ ಅಂತೀಯಲ್ಲ. ನೀನು ಎಂಥ ಮೂರ್ಖ ಅಂತ ರಹೋಗಣನಿಗೆ ಕೇಳ್ತಾನೆ. ಪರಮಾತ್ಮನೇ ಮುಖ್ಯ ಆಶ್ರಯ ಎಂದು ನೀನು ಹೇಳಬೇಕು ಅಂತಾನೆ. ಅದಕ್ಕೆ ಮತ್ತೊಂದು ಆಕ್ಷೇಪ ಬರುತ್ತೆ. ಈಗ ನೀವು ಕೇಳ್ಬೋದು ಆಕ್ಷೇಪನ, ನೀವೆಲ್ಲ ಇದೇ ಹೇಳ್ತೀರಾ, ನಾವು ನೆಲದ ಮೇಲೆ ನಡಿತೀವಿ ಅಂತೀವಿ, ಅದು ಬಿಟ್ಬಿಟ್ಟು ನಾವು ಪರಮಾತ್ಮ ಮೇಲೆ ನಡಿತೀವಿ ಅಂತ ಹೇಳ್ಬೋದಲ್ಲ. ನೆಲದ ಮೇಲೆ ನಡಿತೀವಿ ಅಂತ ನಾವು ವ್ಯವಹಾರ ಇದೆಯಲ್ವ, ನೆಲದ ಮೇಲೆ ನಡಿತೀವಿ ಅಂತ, ಭೂಮಿಯ ಮೇಲೆ ನಡಿತೀವಿ ಅಂತ. ನಾನು ಎಲ್ಲಿ ನಡಿತೀವಿ ಅಂದರೆ ಪರಮಾತ್ಮನ ಮೇಲೆ ನಡಿತೀವಿ ಅಂತ ಹೇಳ್ತೀವ ನಾವು? ಇಲ್ವಲ್ಲ ಅಂತ ಕೇಳಿದರೆ ಅವರು ಹೇಳ್ತಾರೆ ಇದು ಹಾಗಲ್ಲ. ಜ್ಞಾನಿಗಳು ನಾನು ನೆಲದ ಮೇಲೆ ನಡೆಯುತ್ತಿದ್ದೇನೆ ಅಂದಾಗ ನೆಲ ಅಂದರೆ ಪರಮಾತ್ಮ ಅಂತ ತಿಳಿದುಕೊಂಡಿರ್ತಾರೆ. ನೆಲದ ಮೇಲೆ ನಡೆಯುತ್ತಿದ್ದೇನೆ, ಭೂಮಿಯ ಮೇಲೆ ನಡೆಯುತ್ತಿದ್ದೇನೆ ಅಂದರೆ ಭೂಮಿಗೆ ಆಧಾರವಾದ ಭಗವಂತನ ಮೇಲೆ ನಡೆಯುತ್ತಿದ್ದೇನೆ ಅಂತ ಜ್ಞಾನಿಗಳು ತಿಳಿದುಕೊಂಡಿರ್ತಾರೆ. ಯಾಕೆ ಅಂದರೆ ಎಲ್ಲ ಶಬ್ದಗಳು ಮುಖ್ಯವಾಗಿ ಏಕತ್ವೇನ ಪರಮಾತ್ಮನನ್ನು ಹೇಳುತ್ತೆ. ಏಕತ್ವ ಅಂದರೆ ಒಬ್ಬನೇ ಅಂತಲ್ಲ, ಮುಖ್ಯ ಪರಮಾತ್ಮ ಒಬ್ಬನೇ ಸ್ವಾತಂತ್ರ್ಯ ಕರ್ತೃ ಅಂತ ಎಲ್ಲ ಹೇಳುತ್ತೆ. ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಮುಖ್ಯವಾಗಿ ಹೇಳುತ್ತೆ. ಹಾಗಾಗಿ ಪರಮಾತ್ಮನನ್ನು ಹೇಳುತ್ತವೆ. ತಿಳುವಳಿಕೆ ಇಲ್ಲದಂತಹ ನಿಮ್ಮಂಥವರು ನೆಲದ ಮೇಲೆ ನಡೆಯುತ್ತೇನೆ ಅಂತ ಹೇಳ್ತಾರೆ ಭಗವಂತನನ್ನು ಬಿಟ್ಟು. ಹೀಗೆ ಭಾಗವತ ಹೇಳಿದ್ದರಿಂದ ನಾವು ಏನು ತಿಳ್ಕೊಳ್ಬೋದು? ಜಡಭರತ ಹೇಳಿದ ಜ್ಞಾನಿಗಳು ಏನು ತಿಳ್ಕೊತಾರೆ? ಜೀವಕರ್ತೃತ್ವವನ್ನು ಮರೆದು, ಇದು ನಗಣ್ಯ ಅಲ್ವಾ, ಇದು ಜೀವಕರ್ತೃತ್ವ, ಪರಾಧೀನ ಕರ್ತೃತ್ವ, ಇದನ್ನು ಏನು ಹೇಳೋದು ಬೇಕಾಗಿಲ್ಲ. ವ್ಯವಹಾರದಲ್ಲಿ ತರಲೇಬಾರದು ಅಂತ ಹೇಳ್ತಾರೆ. ಇದು ಪರಾಧೀನ ಕರ್ತೃತ್ವ, ಜೀವಕರ್ತೃತ್ವವನ್ನು ಯಾಕೆ ಹೇಳಿದರು ಅಂದರೆ ಇದರಲ್ಲಿ ಹೇಳಿದರು, ನಾನು ಮಾಡುವುದೆಲ್ಲ ಹೊರಗೆ ನೆಲೆಸಿದ್ದು ನಮ್ಮ ದೇಹದ ಪ್ರತಿಯೊಂದು ಚರಾಚರ ಜೀವಿಗಳ ಒಳಗೆ ಹೊರಗೆ. ಒಳಗೆ ತತ್ತದ್ದಾಕಾರನಾಗಿ ಭಗವಂತ ಇದ್ದಾನೆ, ಹೊರಗಡೆ ವ್ಯಾಪಿಸಿದ್ದಾನೆ. ಅವನು ತಾನೇ ಮಾಡುತ್ತಾನೆ, ನಮ್ಮ ಕೆಲಸಗಳನ್ನು ಮಾಡಿಸುತ್ತಾನೆ. ಯಾಕೆಂದರೆ ನಾನು ಮೊನ್ನೆ ಹೇಳಿದೆ ನಿಮಗೆ, ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುತ್ತೆ.
ಕನ್ನಡಿಯ ಮೇಲೆ ನೀವು ಮುಂದೆ ನಿಂತುಕೊಂಡು ನೀವು ಬಿಂಬ, ಕನ್ನಡಿ ಪ್ರತಿಬಿಂಬ ತೋರಿಸುತ್ತೆ ಅಂತಂದಾಗ ಬಿಂಬದಲ್ಲಿ ಕೈ ಎತ್ತಿದರೆ ಬಿಂಬದಲ್ಲಿ ಚಲನೆ ಉಂಟಾದರೆ ಪ್ರತಿಬಿಂಬದಲ್ಲಿ ಚಲನೆ ಉಂಟಾಗುತ್ತಾನೆ. ಹಾಗೆಯೇ ಭಗವಂತ ನಮ್ಮ ಬಿಂಬ ಅಂದಾಗ, ನಾವು ಪ್ರತಿಬಿಂಬ ಅಂದಾಗ ನಾವು ಕೈ ಎತ್ತಬೇಕು ಅಂದರೆ ಭಗವಂತ ಕೈ ಎತ್ತಿದರೆ ತಾನೇ ನಮ್ಮ ಕೈಯನ್ನು ಎತ್ತಲಿಕ್ಕಾಗೋದು. ಭಗವಂತ ತಾನು ನಮ್ಮಲ್ಲಿ ನಿಂತು ಕರ್ಮ ಕಾರ್ಯಗಳನ್ನು ಮಾಡಿಸ್ತಾನೆ. ನಾವು ಏನು ಚಲನವಲನಗಳನ್ನು ಕರ್ಮಗಳನ್ನು ಮಾಡ್ತೀವೋ ಅದಕ್ಕೆ ಪ್ರೇರಿತನಾಗಿ ಪ್ರವೃತ್ತಿಯನ್ನು ಕೊಡುವವನು ಪರಮಾತ್ಮ ಅಂತ ತಿಳಿದುಕೊಳ್ಳಬೇಕು ಅಂತ ದಾಸವರೇಣ್ಯರು ಹೇಳ್ತಾರೆ. ಹೀಗೆ ತಿಳಿದುಕೊಂಡು ಮದ್ದಾನೆಯಂತೆ ಸಂಚರಿಸು, ಯಾರ ಹೆದರಿಕೆನೂ ಇಲ್ಲ ಹಾಗೆ ಸಂಚರಿಸು ನೀನು. ಪವಮಾನ ವಂದಿತ ಒಂದರಕ್ಷಣ ಬಿಟ್ಟಗಲನವರ, ಒಂದು ಅರಕ್ಷಣ ನಿನ್ನನ್ನು ಭಗವಂತ ಬಿಟ್ಟು ಅಗಲುವುದಿಲ್ಲ ಅಂತ ಹೇಳ್ತಾರೆ. ನಮ್ಮನ್ನು ಯಾರನ್ನು ಇದನ್ನು ತಿಳಿಯದ ಮೂಢನನ್ನು ಪರಮಾತ್ಮ ಒಂದರಕ್ಷಣ ಬಿಟ್ಟಗಲಲ್ಲ. ಆದರೆ ಪರಮಾತ್ಮ ನನ್ನ ಜೊತೆಗೆ ಇದ್ದಾನೆ, ನನ್ನ ಜೊತೆಗೆ ಕ್ರಿಯೆಯನ್ನು ಮಾಡಿಸುತ್ತಿದ್ದೇನೆ ಎಂದ ಅರಿವನ್ನು ಭಗವಂತ ನಮಗೆ ತೋರಿಕೊಡುವುದಿಲ್ಲ. ಹಾಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನದಿ ಹೃದಯ ಅಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನ್ನೇ ಭಜಿಸೋ. ತಿಳಿವದಿ ಪೂಜಾ ಪ್ರಕರಣಮ ಫಲಸು ಪುಷ್ಪ ಅಗ್ಯೋದಕ ಶ್ರೀ ತುಳಸಿದಳ ಅರ್ಪಿಸಲು ಒಪ್ಪನು ವಾಸುದೇವ ಸದಾ. ಇಲ್ಲಿ ಮಾನಸಿಕ ಪೂಜೆಯ ಬಗ್ಗೆ ಹೇಳ್ತಾರೆ ದಾಸವರೇಣ್ಯರು, ಅದ್ಭುತವಾಗಿ ಹೇಳ್ತಾರೆ. ಹಲವು ಕರ್ಮವ ಮಾಡಿ, ನಾವು ಕೆಲವು ಕರ್ಮ ಮಾಡ್ತೀವಿ, ಎಲ್ಲ ಕರ್ಮಗಳನ್ನು ಮಾಡ್ತೀವಿ, ದೇಹವನ್ನು ಬಳಲಿಸ್ತೇವೆ, ಪರಿಯಿಂದಲೇ ಬಳಲಿಸ್ತೇವೆ. ದೇವರ ಹರಿಮೂರ್ತಿಯನ್ನೇ ಭಜಿಸು. ಫಲಾಪೇಕ್ಷೆಯಿಂದ ಸಹಿತನಾಗಿ ಅನೇಕ ಪುಣ್ಯಕರ್ಮಗಳನ್ನು ಮಾಡಿ ನಾವೇನು ಮಾಡ್ತೀವಿ, ದೇಹವನ್ನು ಬಳಸ್ತೇವೆ. ಏಕಾದಶಿ ಮಾಡ್ತೇವೆ, ಚಾತುರ್ಮಾಸ ವ್ರತ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ, ಎಲ್ಲ ವ್ರತಗಳನ್ನು ಮಾಡ್ತೀವಿ. ಆದರೆ ನಮ್ಮಲ್ಲಿರುವ ಬಿಂಬರೂಪ ಪರಮಾತ್ಮನಲ್ಲಿ ಅದರ ಚಿಂತನೆ ಮಾಡೋಲ್ಲ. ಇದು ಬಾಹ್ಯ ಪೂಜೆ ನಾವು ಮಾಡುವುದು. ಬಾಹ್ಯ ಪೂಜೆಯನ್ನು ನಾವು ಮಾಡುತ್ತಾ ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನ ಉಪಾಸನೆ ಮಾಡದೇ ಇದ್ದರೆ, ಮಾನಸಿಕವಾಗಿ ಅನುಸಂಧಾನ ಮಾಡದೇ ಇದ್ದರೆ ಭಗವಂತ ಈ ಪೂಜೆಗಳನ್ನು ತುಳಸಿ ದಳ ಅರ್ಪಿಸಲು, ತುಳಸಿ ಪುಷ್ಪ ಅರ್ಘ್ಯೋದಕ ಫಲ ಹಣ್ಣು ನೈವೇದ್ಯ ಏನು ಮಾಡಿದರೂ ಕೂಡ ಭಗವಂತ ಒಪ್ಪುವುದಿಲ್ಲ ಸದಾ ಅಂತ ಹೇಳ್ತಾರೆ. ಯಾಕೆಂದ್ರೆ ಸದಾ ಅಂತ ಹೇಳ್ತಾರೆ ನೋಡಿ. ಹಾಗಾದರೆ ಆಚಾರ್ಯ ನೀವು ಹೇಳ್ತೀರಾ ನಾವು ಬರೀ ಮಾನಸಿಕ ಪೂಜೆ ಮಾಡಿಬಿಡ್ತೀವಿ, ನಾವು ದೇವರ ಪಟ್ಟಿಗೆ ಎಲ್ಲ ಕಟ್ಟಿಟ್ಬಿಡ್ತೀವಿ ಅಂದರೆ ಅದು ಹಾಗಲ್ಲ. ದೇವರ ಪೂಜೆಯನ್ನು ಮಾಡ್ತಾ, ಪ್ರತಿಮೆಗಳ ಅರ್ಚನೆಯನ್ನು ಮಾಡ್ತಾ, ಯಾವ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೋ ಆ ರೀತಿಯಲ್ಲಿ ತಂತ್ರಸಾರೋಕ್ತವಾಗಿ ಪೂಜೆಯನ್ನು ಮಾಡ್ತಾ ನಾವು ಮಾನಸಿಕವಾಗಿ ಅನುಸಂಧಾನವನ್ನು ಮಾಡಬೇಕು. ಬರೇ ಬಾಹ್ಯ ಪೂಜೆಯನ್ನು ಮಾಡಿ ಶ್ರೀ ತುಳಸಿಯನ್ನೆಲ್ಲ ಅರ್ಪಿಸ್ತಾ ಇದ್ದರೆ ಭಗವಂತ ಯಾವಾಗಲೂ ಇದನ್ನು ಒಪ್ಪಲ್ಲ. ಈಗ ಏನು ಮಾಡ್ತೀರಾ, ಈಗ ಸಣ್ಣ ಮಕ್ಕಳು ಇರ್ತಾರೆ, ಸಣ್ಣ ಮಕ್ಕಳು ಏನೋ ಒಂದು ತಪ್ಪು ಮಾಡಿರ್ತಾರೆ, ಸಣ್ಣ ಮಕ್ಕಳು ಏನೋ ಮಾಡ್ತಾರೆ, ಆ ಪೂಜೆ ಮಾಡಬೇಕು, ಅದೇನೋ ಮಾಡಬೇಕಾದ್ರೆ ಅವ್ರು ನಾನು ಇದು ಮಾಡಿದೆ ಅಂತಾರೆ. ಸರಿ, ಇವನು ಸಣ್ಣವನಿದ್ದಾನೆ, ತಪ್ಪು ಅಂತ ಬರೀತಾರೆ. ಅವನು ದೊಡ್ಡವನಾದ ಮೇಲೂ ಯಾವಾಗಲೂ ಅದೇ ಥರ ಮಾಡ್ತಾ ಇದ್ದಾನೆ. ನೀವು ಬೈತಿರ್ತಾನೆ, ನೀನು ತಿಳುವಳಿಕೆ ಇಲ್ವಾ, ದೊಡ್ಡವನಾಗಿದೆಯಾ ಅಂತ ಬೈತಿರ್ತಾನೆ. ಅದೇ ಥರ ಭಗವಂತ ನಿನಗೆ ಇನ್ನೂ ಮೊದಲಿನ ಹೆಜ್ಜೆ ಇಟ್ಟಾಗ ನೀನು ಏನು ತಪ್ಪು ಮಾಡಿದರೂ ಏನೋ ಮಾಡ್ತಾ ಇದ್ದಾನೆ, ಕಲಿತಾ ಇದ್ದಾನೆ ಅಂತ ಅನ್ಬೋದು. ನೀನು ಇದನ್ನೇ ನಿನ್ನ ಜೀವನ ಪರ್ಯಂತ ಹೀಗೆ ಮಾಡ್ತಾ ಬಿಂಬರೂಪಿಯ ಉಪಾಸನೆಯೇ ಇಲ್ಲದೆ, ಮಾನಸಿಕ ಅನುಸಂಧಾನವೇ ಇಲ್ಲದೆ ಬಾಹ್ಯ ಕರ್ಮಗಳನ್ನು ಮಾಡ್ತಾನೇ ಇದ್ದರೆ ನಾನು ಒಲಿಯಲ್ಲ ಅಂತ ಭಗವಂತ ಹೇಳ್ತಾನೆ. ಇದು ಅದರ ಮಾನಸಿಕ ಅರ್ಥ. ಅಂದರೆ ಹೇಗೆ ಪ್ರತ್ಯಾಹಾರ, ಧಾರಣ, ಧ್ಯಾನ,
ಸಮಾಧಿಗಳಿಂದ ನಮ್ಮ ಮನಸ್ಸು ಚಿತ್ತವನ್ನು ಪ್ರಯತ್ನಪೂರ್ವಕವಾಗಿ ಬಾಹ್ಯ ವಿಷಯಗಳಿದಾವಲ್ಲ, ಹೊಸಗಳ ವಿಷಯಗಳ ಪದಾರ್ಥಗಳು ಅದರಿಂದ ಹೊರಗಡೆ ಬರಬೇಕು, ಸೆಳೆದು ಹಾಕಬೇಕು. ಸೆಳೆದು ಹಾಕಿಬಿಟ್ಟರೆ ಇದೇ ಪ್ರತ್ಯಾಹಾರ. ಬಾಹ್ಯ ವಿಷಯಗಳ ಪದಾರ್ಥಗಳಿಂದ ಚಿತ್ತವನ್ನು ತೆಗೆದು ಹೊರಗೆ ಹಾಕಿ ಹರಿಯ ಕಡೆಗೆ ನೆಲೆಸುವುದೇ ಪ್ರತ್ಯಾಹಾರ. ಹರಿಯಲ್ಲಿ ಅದರಿಂದ ತೆಗೆದು ಬಿಟ್ಟಿವೆ, ಮುಂದೇನು ಮಾಡಬೇಕು? ಶ್ರೀ ಹರಿಯಲ್ಲಿಯೇ ಆ ನಮ್ಮ ಚಿತ್ತವನ್ನು ನೆಲೆಸಬೇಕು. ಅದು ಧಾರಣ. ಬಾಹ್ಯ ವಿಷಯದ ನಾವು ಏನೇನೋ ಬಾಹ್ಯ ವಿಷಯಗಳನ್ನು ನೋಡ್ತೀವೋ, ಏನೇನೋ ಬಾಹ್ಯ ವಿಷಯದಿಂದ ಬಾಹ್ಯ ಪದಾರ್ಥಗಳಿಂದ ಭಗವಂತನಿಗೆ ಪೂಜೆ ಮಾಡ್ತೀಯೋ, ಅದರಲ್ಲೆಲ್ಲ ಬಿಂಬರೂಪಿ ಪರಮಾತ್ಮನನ್ನು ನಮ್ಮ ಬಿಂಬರೂಪಿ ಪರಮಾತ್ಮನನ್ನೇ ಚಿಂತಿಸಬೇಕು. ಆಮೇಲೆ ನಾವು ನಾಡಿ ಪ್ರಕ್ರಿಯೆ ಸಂಧಿಯಲ್ಲಿ ಹೇಳಿದ್ವಿ ಅಲ್ವಾ, ನಾಡಿಗಳಲ್ಲಿ ಪರಮಾತ್ಮನ ರೂಪ ಇರ್ತದೆ ಅಂತ. ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ 72,000 ರೂಪ ಇದೆ. ಅದನ್ನು ಬಹಳ ವಿಶದವಾಗಿ ಬಹಳ ವಿವರಿಸಿದ್ದೇನೆ ನಾಡಿ ಪ್ರಕರಣ ಸಂಧಿನಲ್ಲಿ. ಆ ಒಳಗಡೆ ಇರುವ ರೂಪಗಳು ಹೊರಗಡೆಯ ನಾಡಿಗಳಲ್ಲಿ ಹೃದಯದಲ್ಲಿ ನಿರಂತರವಾಗಿ ಬಿಂಬರೂಪನನ್ನು ಧ್ಯಾನ ಮಾಡಿ, ಈ ನಾಡಿಗಳಲ್ಲಿ ಭಗವಂತ ಇಷ್ಟು ರೂಪದಿಂದ ಇದ್ದಾನೆ, ನೀನು ಈ ರೂಪದಿಂದ ಇದ್ದೀಯಾ ಭಗವಂತ ಅಂತ ಹೃದಯದಲ್ಲಿ ನಿರಂತರ ನಮ್ಮ ಬಿಂಬರೂಪಿ ಪರಮಾತ್ಮನನ್ನು ಧ್ಯಾನಿಸಬೇಕು. ಇದು ಧ್ಯಾನ. ಈ ಧ್ಯಾನದಲ್ಲಿ ನಾವು ಪಕ್ವತೆಯನ್ನು ಪಡೆದು ಧ್ಯಾನವನ್ನು ನಾವು ಮಾಡಿದರೆ ಭಗವಂತ ನಮಗೆ ಧ್ಯಾನದಲ್ಲಿ ಗೋಚರಿಸ್ತಾನೆ. ಇದೇ ಸಮಾಧಿ. ಸಮಾಧಿ ಅಂತಾರಲ್ಲ, ಇದು ಸಮಾಧಿ. ಬೇರೆ ಲೌಕಿಕ ಸಮಾಧಿ ಬೇರೆ, ನಾವು ಹೇಳೋ ಸಮಾಧಿಗಳು ಬೇರೆ. ಇದು ಸಮಾಧಿ. ಅದಕ್ಕೆ ನಮ್ಮ ಶರೀರವೇ ಒಂದು ಮನೆ, ನಮ್ಮ ಹೃದಯವೇ ಒಂದು ದೇವರ ಮಂಟಪ. ಈಗ ಮನೆ ಒಳಗಡೆಗೆ ದೇವರ ಮನೆ ಇರುತ್ತೆ, ದೇವರ ಮನೆ ಇರುತ್ತೆ. ಆ ಮನೆಯಲ್ಲಿ ಮಂಟಪ ಇಟ್ಟಿರ್ತೀರ. ಮಂಟಪದಲ್ಲಿ ಏನಿರಬೇಕು? ದೇವರಿರ್ತಾನೆ. ಮಂಟಪದ ಚಿಂತನೆ ಹೆಂಗಿರಬೇಕು? ನಮ್ಮ ಹೃದಯ ಮಂಟಪಕ್ಕೆ ಅನುಸಂಧಾನ ಬೇಕು. ನಮ್ಮ ಶರೀರ ಎಂಬುದು ದೇವರ ಮನೆ. ಈ ದೇವರ ಮನೆಯಲ್ಲಿ ನಮ್ಮ ಹೃದಯ ಎಂಬ ಮಂಟಪ ಇದೆ. ಮಂಟಪದಲ್ಲಿ ಭಗವಂತ ಬಿಂಬಮೂರ್ತಿ, ನಮ್ಮ ಬಿಂಬಮೂರ್ತಿಯಾದ ಭಗವಂತ ಕುಳಿತಿದ್ದಾನೆ. ಆ ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕು. ಭಗವಂತನ ಚಿಂತನೆಯನ್ನು ಮಾಡುವುದಕ್ಕೆ ಯೋಗ್ಯತೆ ಸಾಮರ್ಥ್ಯ ಸಂಪಾದಿಸುವುದಕ್ಕಾಗಿ ಈ ಬಾಹ್ಯ ಪೂಜಾ ತೀರ್ಥಯಾತ್ರೆಗಳು ಈ ಕರ್ಮವನ್ನು ಮಾಡಬೇಕು. ಈ ಬಿಂಬೋಪಾಸನೆಯ ಅನುಸಂಧಾನ ಇಲ್ಲದೆ, ಉದ್ದೇಶ ಇಲ್ಲದೆ ದೇಹವನ್ನು ಬಳಲಿಸುವುದು ವ್ಯರ್ಥ. ನೀನು ಏನು ಮಾಡಿದರೂ ವ್ಯರ್ಥ. ಉಪವಾಸ ಮಾಡು ಏಕಾದಶಿ ದಿವಸ. ಉಪವಾಸ ಸಮೀಪದಲ್ಲಿ ವಾಸ ಅಂತ ಅರ್ಥ. ಸಮೀಪ, ವಾಸವಾಗಿರು. ಉಪವಾಸ ಅಂತ ಅದಕ್ಕೆ ಅರ್ಥ. ಉಪವಾಸ ಮಾಡು. ಉಪವಾಸ ಮಾಡಿ ನಿನ್ನ ಬಿಂಬರೂಪಿ ಪರಮಾತ್ಮ, ನಿನ್ನ ಹೃದಯ ಕಮಲದಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೆ ಅದನ್ನು ಅರ್ಪಿಸು. ಅವನ ಸಮೀಪದಲ್ಲಿ ನಿನ್ನ ಕರ್ಕೊಳ್ತಾನೆ ಅನುಸಂಧಾನ ಮಾಡಿದರೆ. ಭಗವಂತನ ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನ ಅನುಸಂಧಾನ ಮಾಡಿ ಇವತ್ತಿನ ಏಕಾದಶಿಯ ಕರ್ಮವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆಂಬ ಈ ಉಪವಾಸದ ಕರ್ಮವನ್ನು, ಈ ಚಾತುರ್ಮಾಸದ ಕರ್ಮವನ್ನು ಇದನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ. ಈ ಕರ್ಮದಲ್ಲಿರುವ ನಿನ್ನ ರೂಪ ಮತ್ತು ನನ್ನ ಬಿಂಬರೂಪಿಯಾದ ನಿನಗೂ ಐಕ್ಯವನ್ನು ಚಿಂತನೆ ಮಾಡ್ತೇನೆ ಅಂತ ಅವೆರಡಕ್ಕೂ ಐಕ್ಯವನ್ನು ಚಿಂತನೆ ಮಾಡಬೇಕು. ಭಗವಂತನಿಗೆ ಏನು ಅರ್ಪಿಸ್ತೀರ? ಭಗವಂತನಿಗೆ ಹೂವು ಅರ್ಪಿಸ್ತೀರ. ಹೂವಿನಲ್ಲಿ 163 ರೂಪಗಳು ಭಗವಂತನದ್ದು. ಒಂದು ಹೂವಿನಲ್ಲಿ 163 ರೂಪಗಳು. ಭಗವಂತನಿಗೆ ಅರ್ಪಿಸಬೇಕಾದರೆ ನನ್ನಲ್ಲಿರುವ ಬಿಂಬರೂಪಿ ಪರಮಾತ್ಮ ಪ್ರತಿಮೆಯಲ್ಲಿ ಆಹ್ವಾನ ಮಾಡಿರ್ತೇವೆ. ಶಾಲಿಗ್ರಾಮದಲ್ಲಿ ಆಹ್ವಾನಗಳಿಲ್ಲ. ಶಾಲಿಗ್ರಾಮದಲ್ಲಿ ನಿತ್ಯವಾಗಿ ಭಗವಂತ ಇರ್ತಾನೆ.
ಶಾಲಿಗ್ರಾಮವೇ ದೇವರಲ್ಲ, ಶಾಲಿಗ್ರಾಮದಲ್ಲಿ ಭಗವಂತ ಇರ್ತಾನೆ ನಿತ್ಯವಾಗಿ. ನಾವು ಹೂವನ್ನು ಅರ್ಪಿಸ್ತೇವೆ. ಹೂವನ್ನು ಅರ್ಪಿಸಬೇಕಾದ್ರೆ ಏನಿರಬೇಕು? ನಾನು ಭಗವಂತನಿಗೆ ಹೂವನ್ನು ಏರಿಸ್ತೀನಿ ಅಂತ ಅನುಸಂಧಾನ ಇರಬಾರ್ದು. ನನ್ನಲ್ಲಿರುವ ಪರಮಾತ್ಮ, ನನ್ನ ಕೈನ ಅಭಿಮಾನಿ ದೇವತೆಯಾದ ಇಂದ್ರದೇವರು, ದಕ್ಷ ಪ್ರಜಾಪತಿ, ಇವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದ ಅಂತರ್ಯಾಮಿಯಾದ ಪರಮಾತ್ಮ ತನ್ನ ಕೈಯನ್ನು ನನ್ನ ಕೈಯಲ್ಲಿ ಇಟ್ಟು ಆ ಹೂವನ್ನು ತನಗೆ ತಾನೇ ಏರಿಸಿಕೊಳ್ತಿದ್ದಾನೆ. ಹೂವಿನಲ್ಲಿರುವ 163 ರೂಪಗಳು, ಶಾಲಿಗ್ರಾಮದಲ್ಲಿರುವ 5535 ರೂಪಗಳು, ಪ್ರತಿಮೆಯಲ್ಲಿರುವ 513 ರೂಪಗಳು, ಪ್ರತಿಮೆಯಲ್ಲಿ ಐಕ್ಯ ಮಾಡಿರುವ ನನ್ನ ಬಿಂಬರೂಪಿ ಪರಮಾತ್ಮ ಈ ಹೂವಿನ ರೂಪಗಳಿಗೂ ಅಲ್ಲಿರುವ ರೂಪಗಳಿಗೂ ಐಕ್ಯತವನ್ನು ಚಿಂತಿಸುವುದೇ ಪುಷ್ಪವನ್ನು ಅರ್ಪಿಸುವುದು. ಅಂದರೆ ಈ ಅನುಸಂಧಾನ ಮಾಡದೆ ಸುಮ್ಮನೆ ವ್ಯರ್ಥವಾಗಿ ಹೂವೇರಿಸು ಪುಷ್ಪಾರ್ಚನೆ, ಲಕ್ಷ ಪುಷ್ಪಾರ್ಚನೆ, ಲಕ್ಷ ತುಳಸಿ ಅರ್ಚನೆ ಅಂತ ಮಾಡಿದರೆ, ಆ ಅನುಸಂಧಾನ ಇಲ್ಲದೆ ಮಾಡಿದರೆ ಭಗವಂತ ಒಪ್ಪುವುದಿಲ್ಲ. ಸದಾ ಯಾವಾಗಲೂ ಒಪ್ಪುವುದಿಲ್ಲ ಭಗವಂತ. ಅದೇ ರೀತಿ ತುಳಸಿ, ಅದೇ ರೀತಿ ಗಂಧ, ಏನೇನು ಸಮರ್ಪಣೆ ಮಾಡುತ್ತೀರೋ ತದ್ದಾಕಾರದಲ್ಲಿ, ತನ್ನಾಮದಲ್ಲಿ, ಅದರಲ್ಲಿರುವ ರೂಪಗಳನ್ನು ಅದರಲ್ಲಿರುವ ತನ್ನ ರೂಪವನ್ನು ಇಟ್ಟಿರ್ತಾನೆ ಭಗವಂತ. ತದ್ದಾಕಾರನಾಗಿ ತನ್ನಾಮನಾಗಿ ಭಗವಂತ ಇರ್ತಾನೆ ಅಂತ ಚಿಂತನೆಯಿಂದ ಆಯಾ ವಸ್ತುಗಳಲ್ಲಿ ಇರುವ ಭಗವಂತನ ರೂಪಕ್ಕೂ ಹೊರಗಡೆ ಇರುವ ಆವಾಹನ ಮಾಡಿದ ಪ್ರತಿಮೆಗಳ ಇಲ್ಲಿರುವ ರೂಪಕ್ಕೂ ಶಾಲಿಗ್ರಾಮಕ್ಕೂ ಐಕ್ಯ ಚಿಂತನೆಯನ್ನು ಮಾಡುವುದೇ ಮಾನಸ. ಇನ್ನು ಮಾನಸಿಕವಾಗಿ ಒಂದು ಮಂಟಪ, ಹೃದಯ ಮಂಟಪ ಅಂತ ತೆಗೆದುಕೊಳ್ಳಿ. ಮಾನಸಿಕವಾಗಿ ಹೃದಯ ಮಂಟಪ ತೆಗೆದುಕೊಂಡು ಮಾನಸಿಕವಾಗಿ ತುಳಸಿಯನ್ನು ನಾನು ಏರಿಸ್ತಾ ಇದ್ದೇನೆ, ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಮಾನಸಿಕವಾಗಿ ತುಳಸಿಯನ್ನು ಚಿಂತನೆ ಮಾಡಿ, ಮಾನಸಿಕವಾಗಿ ನಮ್ಮ ಹೃದಯ ಗಮನದಲ್ಲಿರುವ ಭಗವಂತನ ಚಿಂತನೆ ಮಾಡಿ. ಅದು ವಾಸನಾಮಯ, ಅದು ಜಡ ಪ್ರತಿಮೆಗಳಲ್ಲ, ವಾಸನಾಮಯ. ಈ ತುಳಸಿ ಇದೆಯಲ್ಲ, ಈ ತುಳಸಿ ವಾಸನಮಯ. ಈ ವಾಸನಮಯ ತುಳಸಿಯಲ್ಲಿ ಇರುವ ಭಗವಂತನ ರೂಪ, ವಾಸನಮಯ ಮೂರ್ತಿಯಲ್ಲಿ ಇರುವ ಭಗವಂತನ ರೂಪ, ಎರಡಕ್ಕೂ ಐಕ್ಯ ಚಿಂತನೆಯನ್ನು ಮಾಡಿ, ಅವಕ್ಕೂ ನನ್ನ ಬಿಂಬರೂಪಿಗೂ ಐಕ್ಯ ಚಿಂತನೆಯನ್ನು ಮಾಡಿ, ಮಂಗಳಾರತಿ ಮಾಡಿ, ಕಣ್ಣುಗಳಿಂದ ಎದುರುಗಡೆಯ ಮೂರ್ತಿಯನ್ನು ನೋಡುತ್ತಾ, ನಮ್ಮ ವಾಸನಾಮಯ ಮೂರ್ತಿಯನ್ನು ಕಣ್ಣುಗಳಿಂದ ಕಣ್ಣು ಮುಚ್ಚಿಬಿಟ್ಟು ದೇವರನ್ನು ಧ್ಯಾನ ಮಾಡುತ್ತಾ, ಅವನ ರೂಪವನ್ನು ಚಿಂತನೆ ಮಾಡುತ್ತಾ ನಾವು ಅವನನ್ನು ಸ್ತೋತ್ರ ಮಾಡಿದರೆ ಅದೇ ಮಂಗಳಾರತಿ. ಮಾನಸಿಕವಾಗಿ ನೈವೇದ್ಯವನ್ನು ನಾವು ಇಡುವುದು ಸ್ವಲ್ಪ ಆದರೂ ಮಾನಸಿಕವಾಗಿ ಭಕ್ಷ್ಯ ಭೋಜ್ಯಗಳನ್ನು ಇಡ್ತೇವೆ ಅಲ್ವಾ? ಆ ಭಕ್ಷ್ಯ ಭೋಜ್ಯಗಳೇನಿದ್ದಾವೆ, ಮಾನಸಿಕವಾಗಿ ಏನಿಡ್ತಿದ್ದೇವೆ ಅದರಲ್ಲಿರುವ ರೂಪಗಳು, ಮಾನಸಿಕವಾಗಿ ನಾವು ಚಿತ್ರಿಸಲ್ಪಟ್ಟ ಭಗವಂತನ ಪ್ರತಿಮೆಗಳು, ಇಲ್ಲಿರುವ ರೂಪಗಳಿಗೂ ಮಾನಸಿಕವಾಗಿ ಚಿತ್ರಿಸಲ್ಪಟ್ಟ ಭಗವಂತನ ಪ್ರತಿಮೆಗಳಿಗೂ ಐಕ್ಯವನ್ನು ಚಿಂತನೆ ಮಾಡಬೇಕು. ಅದರಲ್ಲಿರುವ ರೂಪಗಳಿಗೂ ಐಕ್ಯ ಚಿಂತನೆ ಮಾಡಬೇಕು. ಅಲ್ಲಿರುವ ರೂಪಗಳಿಗೂ ನಮ್ಮ ಬಿಂಬರೂಪನಿಗೂ ಐಕ್ಯ ಚಿಂತನೆಯನ್ನು ಮಾಡಬೇಕು. ಇದು ಮಾನಸಿಕ ಪೂಜೆ. ಈ ಪೂಜೆಯನ್ನು ಕಲೀರಿ ಅಂತಾರೆ ದಾಸರಾಯರು. ನಾನು ಕೊನೆ ತನಕ ಆ ಪ್ರತಿಮೆ ತಂದೆ, ಅದಕ್ಕೆ ಹೂವೇರಿಸ್ದೆ, ಅದಕ್ಕೆ ತುಳಸಿ ಏರಿಸ್ದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂತ ಮಾಡಿ ಈ ಬಿಂಬರೂಪಿಯ ಉಪಾಸನೆಯ ಅನುಸಂಧಾನ ಇಲ್ಲದಿದ್ದರೆ ಭಗವಂತ ಏನು ಮಾಡ್ತಾನೆ? ಒಪ್ಪನು ವಾಸುದೇವ ಸದಾ. ವಾಸುದೇವ ಯಾವಾಗಲೂ ಒಪ್ಪಲ್ಲ. ನೀವು ಆರಂಭ ಮಾಡಿದ ಕೆಲವು ದಿನಗಳಲ್ಲಿ ಅದು ಸಾಮರ್ಥ್ಯ ಬೆಳೆಸಲಿಕ್ಕೋಸ್ಕರ ಆ ಚಿಂತನೆ ಬರಬೇಕು. ಯಾವಾಗಲೂ ನಾನು LKGನಲ್ಲೇ ಕುತ್ಕೊಳ್ತೀನಿ ಇರ್ಲಿಕ್ಕಾಗತ್ತಾ? ನನಗೆ 25 ವರ್ಷ ಆದರೂ ನಾನು ಇನ್ನೂ LKGನೇ ಕಲಿತೀನಿ ಇರ್ಲಿಕ್ಕಾಗತ್ತಾ? ಇಲ್ಲ ತಾನೆ? ಹಾಗೆ ಅವ್ರು ಕೂಡಿಸಲ್ಲ, ನೀವು ಕಳಿಸ್ತಾರೆ ವಾಪಸ್ಸು. ಹಾಗೆಯೇ ಭಗವಂತ ಯಾವಾಗಲೂ ಸದಾ ಒಪ್ಪುವುದಿಲ್ಲ. ಈ ರೀತಿ ಮಾನಸಿಕ ಕರ್ಮವನ್ನು ಮಾಡಬೇಕು, ಅರ್ಘ್ಯವನ್ನು ಕೊಡಬೇಕು ಭಗವಂತನಿಗೆ, ತುಳಸಿಯನ್ನು ಅರ್ಚಿಸಬೇಕು, ಪುಷ್ಪವನ್ನು ಅರ್ಚಿಸಬೇಕು. ಅನೇಕ ವಿಧವಾದ ಕನಕಾಭಿಷೇಕ, ಸುವರ್ಣಾಭಿಷೇಕ, ರಜತ ಪುಷ್ಪ ಸಮರ್ಪಣೆ,
ಎಲ್ಲವನ್ನೂ ಮಾಡಬೇಕು. ಆವಾಗ ಮಾಡಬೇಕಾದರೆ ಆಯಾ ರಜತ ಪುಷ್ಪಗಳಲ್ಲಿ, ಆ ಸುವರ್ಣ ಪುಷ್ಪಗಳಲ್ಲಿ ಏನೇನು ಆಕಾರ ಇದೆಯೋ ಯಾವಗಳಲ್ಲಿರುವ ಪರಮಾತ್ಮನ ಚಿಂತನೆ ಮಾಡಬೇಕು. ಪರಮಾತ್ಮನ ಚಿಂತನೆಯ ದ್ವಾರ ಅದರಲ್ಲಿರುವ ರೂಪಗಳನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಭಗವಂತ ಒಪ್ತಾನೆ. ಇಲ್ಲದಿದ್ದರೆ ಇನ್ನೂ ನೀನು ಫೇಲ್ ಆಗ್ತಾನೆ ಇದೆಯಾ, LKG ಇದೆಯಾ ಅಂತಾನೆ ಭಗವಂತ. ಇದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ ದಾಸರಾಯರು. ಮುಂದೆ ಪಂಚಭೂತಗಳಲ್ಲಿ ಭಗವಂತನ ರೂಪವನ್ನು ಚಿಂತಿಸ್ತಾರೆ. ಧರಣಿ ನಾರಾಯಣನು ಉದಕದಿ ತುರಿಯ ನಾಮಕನಗ್ನಿಯಳು ಸಂಕರ್ಷಣ ವಯವಾಯುಗ ಪ್ರದ್ಯುಮ್ನ ಅನಿರುದ್ಧ ಇರುತಿಹನು ಆಕಾಶಗಳು ಮೂರೆರಡು ರೂಪವ ಧರಿಸಿ ಭೂತಕ ಕರೆಸುವನು ತನ್ನಾಮ ರೂಪದಿ ಪ್ರಜರ ಸಂತೈಪ. ಪಂಚಭೂತಗಳಲ್ಲಿ ಪಂಚರೂಪದ ಉಪಾಸನೆಯನ್ನು ಹೇಳ್ತಾರೆ. ಈ ಮೂರೆರಡು ಅಂದರೆ 6 ಅಂತಲ್ಲ, 3 + 2 5 ಅಂತ ತಿಳ್ಕೋಬೇಕು. ಧರಣಿಯಲ್ಲಿ ಪೃಥ್ವಿಯಲ್ಲಿ ಪೃಥ್ವಿ ನಾಮಕನಾದ ಪರಮಾತ್ಮ ಇರ್ತಾನೆ. ಯಾರು ಅವನು? ನಾರಾಯಣ. ಪೃಥ್ವಿಯಲ್ಲಿ ಸಸ್ಯಾದಿಗಳ ಪ್ರಥನವನ್ನು ತಂದುಕೊಡ್ತಾನೆ ನಾರಾಯಣನೆಂಬ ಭಗವಂತನ ರೂಪ. ಉದಕದಲ್ಲಿ ನೀರಿನಲ್ಲಿ ಯಾರು, ಜಲದಲ್ಲಿ ಯಾರಿರ್ತಾನೆ? ತುರಿಯ ನಾಮಕ ಅಂದರೆ ವಾಸುದೇವ ರೂಪಿ ಭಗವಂತ ಇರ್ತಾನೆ. ವಾಯುವಿನಲ್ಲಿ ವಾಯುನಾಮಕನಾಗಿ ಪ್ರದ್ಯುಮ್ನ ದೇವರು ಇರ್ತಾರೆ, ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ. ಆಕಾಶದಲ್ಲಿ ಆಕಾಶ ನಾಮಕನಾಗಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ. ಹೀಗೆ ಪಂಚಭೂತಾಭಿಮಾನಿಗಳಲ್ಲಿ ಆಯಾ ಅಭಿಮಾನಿಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರ ಅಂತರ್ಯಾಮಿ ಭಗವಂತ ಈ 5 ರೂಪಗಳನ್ನು ಇಟ್ಟುಕೊಂಡು ಬಿಟ್ಟು ನಮ್ಮ ಶರೀರವನ್ನು ಸದಾ ಕಾಪಾಡ್ತಾನೆ, ಜ್ಞಾನ ಸಾಧನೆ ಮಾಡಿಸ್ತಾನೆ ಅಂತ ಚಿಂತನೆ ಮಾಡಬೇಕು. ಈ ಪೃಥ್ವಿ, ಅಪು, ತೇಜ, ಆಕಾಶ ಎಂಬುವು ಕೇವಲ ಜಡಗಳಲ್ಲಿ ಅಲ್ವಾ? ಜಡ, ಆ ಜಡದಿಂದ ಏನಾಗಲ್ಲ. ಆ ಜಡಗಳು ಅಂತಂದರೆ ಆ ಜಡಗಳಿಗೆ ಅಭಿಮಾನಿ ದೇವತೆಗಳಿದ್ದಾರಲ್ವ, ಅದರ ಒಳಗೆ ಅಭಿಮಾನಿ ದೇವತೆಗಳು ಕೂಡ್ತಾರೆ, ಅದೇ ಮಹತ್ವ. ಪೃಥ್ವಿಗೆ ಧರಾದೇವಿ, ಜಲಕ್ಕೆ ಅಪ್ಗೆ ವರ್ಣದೇವ, ತೇಜಸ್ಗೆ ಅಗ್ನಿ, ವಾಯುವಿಗೆ ಮರೀಚಿ ವಾಯು ಮತ್ತು ಆಕಾಶ ಅಭಿಮಾನಿ ವಿನಾಯಕ. ಕೇವಲ ಈ ಜಡ ಪಂಚಭೂತಗಳಷ್ಟೇ ಭಗವಂತನ ಅಧಿಷ್ಠಾನಗಳಲ್ಲ, ಅದರ ಅಭಿಮಾನಿಗಳು ಭಗವಂತನ ಅಧಿಷ್ಠಾನ ಅಂತ ತಿಳ್ಕೊಳ್ಬೇಕು. ಅವರು ಅವರು ಏನು ಮಾಡ್ತಾರೆ? ಅವರು ಆ ಭಗವತ್ ರೂಪಗಳಿಗೆ ತಾವು ಯಾವ ಭೂತಗಳಿಗೆ ಅಭಿಮಾನಿ ದೇವತೆಗಳಾಗಿದ್ದಾರೋ ಅದನ್ನು ಅರ್ಪಿಸಿ ಭಗವಂತನ ಸೇವಾ ರೂಪವಾಗಿ ಅರ್ಪಿಸಿ ಅವರು ಸೇವೆ ಮಾಡ್ತಾ ಇರ್ತಾರೆ. ಭಗವಂತ ಏನು ಮಾಡ್ತಾನೆ? ನಾರಾಯಣನಾಗಿ ಪೃಥ್ವಿಯಲ್ಲಿ ಸಸ್ಯವನ್ನು ವೃದ್ಧಿ ಮಾಡ್ತಾನೆ, ನೀರಿನಲ್ಲಿ ಆಪ್ಯಾಯ ಮಾಡ್ತಾ ಕೊಡ್ತಾನೆ, ಅಗ್ನಿಯಲ್ಲಿ ಸರ್ವ ಭಕ್ಷಣವನ್ನು ಮಾಡ್ತಾನೆ, ವಾಯುವಿನಲ್ಲಿ ಪ್ರಾಣಧಾರಣೆ ಕೊಡ್ತಾನೆ, ಆಕಾಶದಲ್ಲಿ ಅವಕಾಶ ರೂಪಕರ್ಮಗಳಿಂದ ಪಂಚಭೂತಾತ್ಮಕ ಶರೀರಧಾರಿಗಳು, ನಮ್ಮ ಶರೀರ ಏನಿದೆ ಪಂಚಭೂತಾತ್ಮಕದಿಂದ ಮಾಡಿದ್ದು, ಈ ಶರೀರ ದೇವಾದಿಗಳನ್ನು ಸದಾ ಕಾಪಾಡ್ತಾನೆ. ಈ ಕಾರ್ಯವನ್ನು ಸದಾ ಶ್ರೀಹರಿಗೆ ಅವರು ಅರ್ಪಿಸ್ತಾರೆ. ಹೀಗೆ ಜ್ಞಾನಪೂರ್ವಕವಾಗಿ ಪಂಚಭೂತಗಳನ್ನು, ಅವರ ಅಭಿಮಾನಿ ದೇವತೆಗಳನ್ನು, ಅದರಲ್ಲಿರುವ ಭಗವಂತನ ರೂಪಗಳನ್ನು ಸ್ಮರಣೆ ಮಾಡುವ ಮೂಲಕ ನಾವು ಆರಾಧಿಸಬೇಕು. ನಾವು ಏನು ಮಾಡಲಿಲ್ಲ ಅಂತಂದರೆ ಆಯಾ ಪಂಚಭೂತಗಳ ನಮಗೆ ಕಾರ್ಯವನ್ನು ಉತ್ತಮವಾಗಿ ಮಾಡೋದಿಲ್ಲ. ಹಾಗಾಗಿ ನಾವು ಇದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ದಾಸರಾಯರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಘನಗತನು ತಾನಾಗಿ ನಾರಾಯಣನು ತನ್ನಾಮದಲ್ಲಿ ಕರೆಸುವ ವನದ ಗರ್ಭೋದಕದಿ ನೆಲೆಸಿಹ ವಾಸುದೇವ ಸದಾ ಧ್ವನಿಸಿಡಿಲು ಸಂಕರ್ಷಣನು ಮಿಂಚಿನಳು ಶ್ರೀ ಪ್ರದ್ಯುಮ್ನ ವೃಷ್ಟಿಯ ಹನಿಗೊಳಗೆ ಅನಿರುದ್ಧ ನಿಪ್ಪನು ವರುಷನೆಂದೆನಿಸಿ. ಇನ್ನು ಇದರಲ್ಲಿ ಏನು ಮಾಡ್ತಾರೆ? ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವ ಕೆಲವು ವಿವರಗಳನ್ನು ಈ ಶ್ಲೋಕದಲ್ಲಿ ದಾಸವರೇಣ್ಯರು ಹೇಳ್ತಾರೆ. ಘನಗತನು ತಾನಾಗಿ, ಘನ ಅಂದರೆ ಮೋಡದಲ್ಲಿ ಭಗವಂತನ
ಉಪಾಸನೆ ಮಾಡಬೇಕು. ಭಗವಂತನ ಉಪಾಸನೆ ಮಾಡಬೇಕು ಮೋಡದಲ್ಲಿ. ಏನಿದಾನೆ ಭಗವಂತ? ಘನಗತನು ತಾನಾಗಿ, ಘನ ಅಂತ ಅದರಲ್ಲಿ ನಾರಾಯಣ ರೂಪಿ ಪರಮಾತ್ಮ ಇದ್ದು ಘನ ಎನಿಸಿಕೊಳ್ಳು ತನ್ನಾಮದಲ್ಲಿ ಕರೆಸುವ. ಘನಗತನು ತಾನಾಗಿ ನಾರಾಯಣನು ತನ್ನಾಮದಲ್ಲಿ ಕರೆಸುವ. ಮೋಡದಲ್ಲಿ ತಾನಿದ್ದು, ಮೋಡದ ಆಕಾರದಲ್ಲಿ ತಾನಿದ್ದು ನಾರಾಯಣ ತಾನು ಘನ ಮೋಡ ಎಂದು ಕರೆಸಿಕೊಡುತ್ತಾನೆ. ವನದ ಗರ್ಭೋದಕದ ಜಲಸಿಯ ವಾಸುದೇವ ಸದಾ. ವನದ ಗರ್ಭೋದಕದಲ್ಲಿ ಅಂದರೆ ಘನದಲ್ಲಿ ಮೋಡದ ಆಕಾರ, ಒಳಗಡೆ ನೀರಿದೆಯಲ್ವಾ, ಮಳೆ ಇದೆಯಲ್ವಾ, ಮಳೆ ನೀರಿದೆಯಲ್ವಾ, ಆ ನೀರಿದೆಯಲ್ಲ, ಆ ನೀರಿನಲ್ಲಿ ವಾಸುದೇವ ಪರಮಾತ್ಮ ಇರ್ತಾನೆ. ನೋಡಿ, ನಾವು ಒಂದು ಮಳೆ ಅಂತ ಚಿಂತನೆ ಮಾಡ್ತೀವಿ, ಮಳೆ ಬಂತು, ಮಳೆ ಬರಲಿಲ್ಲ ಅಂತ ಚಿಂತನೆ ಮಾಡ್ತೀವಿ. ಮಳೆಯಲ್ಲಿರುವ ಭಗವಂತನ ರೂಪಗಳ ಚಿಂತನೆ ಮಾಡಬೇಕು. ಮಳೆ ಮೋಡದಲ್ಲಿರುವ ನೀರಿನಲ್ಲಿ ವಾಸುದೇವ ಇರ್ತಾನೆ. ಇನ್ನ ಗುಡುಗು ಸಿಡಿಲು ಬರೆದ ಶಬ್ದ ಕೇಳಿದಿರಲ್ವ? ಗುಡುಗು ಸಿಡಿಲು ಇಲ್ಲಿ ಯಾರಿರ್ತಾರೆ? ಸಂಕರ್ಷಣ ರೂಪಿ ಪರಮಾತ್ಮ ಇರ್ತಾನೆ. ಧ್ವನಿ ಸಿಡಿಲು ಸಂಕರ್ಷಣನು. ಧ್ವನಿ ಸಿಡಿಲು ಗುಡುಗು ಸಿಡಿಲು ಬರುತ್ತಲ್ಲ, ಅದರಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಇರ್ತಾನೆ. ಇನ್ನು ಮಿಂಚು ಬರುತ್ತಲ್ವ, ಮಿಂಚಿನಲ್ಲಿ ಯಾರಿರ್ತಾರೆ? ಮಿಂಚಿನೊಳು ಶ್ರೀ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ. ನೋಡಿ ಎಷ್ಟು ಅದ್ಭುತ ಚಿಂತನೆ. ಒಂದು ಮಳೆ ಹನಿ ಬಂತು ಅಂದರೆ, ಒಂದೇ ಮೋಡ ಹಾಕಿ ಮಳೆ ಹನಿ ಬಂತಂದರೆ ಅಲ್ಲಿ 5 ರೂಪಗಳ ಭಗವಂತನ 5 ರೂಪಗಳನ್ನು ಚಿಂತನೆ ಮಾಡಬೇಕು ನಾವು. ಈ 5 ರೂಪಗಳನ್ನು ಚಿಂತನೆ ಮಾಡಿ ನಾವು ಭಗವಂತನನ್ನು ಸ್ಮರಿಸಿದರೆ ಸುಭಿಕ್ಷಿತವಾಗಿ ಮಳೆ ಆಗುತ್ತೆ. ವೃಷ್ಟಿಯ ಹನಿಯೊಳಗೆ ಮಳೆ ಬೀಳತಲ್ವ, ಹನಿಗಳ ಒಳಗೆ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಬರುತ್ತೆ. ಏನು ಅನ್ಸ್ಕೊಳ್ತಾನೆ? ಮಳೆಯ ಹನಿಯೊಳಗಿದ್ದು ವರ್ಷನೆಂದೆನಿಸುವನು. ಮಳೆ ಅಂದರೆ ವರ್ಷ ಅಂತೀವಲ್ಲ, ವರ್ಷ ಋತು, ಮಳೆಯ ಕಾಲ. ಮಳೆಯ ಹನಿಯಲ್ಲಿ ಭಗವಂತ ಅನಿರುದ್ಧ ರೂಪದಿಂದ ಇದ್ದು ವರುಷ ಎಂದೆನಿಸಿಕೊಳ್ತಾನೆ. ಅಂದರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಒಂದು ಸಾರಿ ಮಳೆ ಆಯಿತು ಮೋಡದಿಂದ ಅಂದರೆ ಆ ಮೋಡದ ಚಿಂತನೆಯ ಜೊತೆಗೆ ಗುಡುಗು ಸಿಡಿಲಿನ ಚಿಂತನೆಯ ಜೊತೆಗೆ, ಮಿಂಚಿನ ಚಿಂತನೆಯ ಜೊತೆಗೆ ಆ ಮಳೆಯ ವೃಷ್ಟಿಯ ಚಿಂತನೆ ಆಗಬೇಕು. ಆ 5 ರೂಪಗಳ ಚಿಂತನೆ ಆದರೆ ಆ 5 ರೂಪಗಳ ಚಿಂತನೆಯನ್ನು ಧ್ಯಾನ ಮಾಡಿಬಿಟ್ಟು ಮಳೆಯನ್ನು ಕೊಡಪ್ಪ ನಮಗೆ ಉದ್ಧಾರ ಮಾಡುವಂಥ ಭಗವಂತನನ್ನು ಧ್ಯಾನಪೂರ್ವಕವಾಗಿ ಚಿಂತನೆ ಮಾಡಿದರೆ ವೃಷ್ಟಿಯನ್ನು ಹರಿಸಿ ನಮಗೆ ತುಷ್ಟಿಯನ್ನು ಕೊಡ್ತಾನೆ ಭಗವಂತ. ಹೀಗೆ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದ ವಾಕ್ಯವನ್ನು ಬಹಳ ಅದ್ಭುತವಾಗಿ ದಾಸರಾಯರು ಈ ಒಂದು ಪದ್ಯದಲ್ಲಿ ಅರ್ಥವನ್ನು ತಿಳಿಸಿದ್ದಾರೆ, ಮಳೆಯ ಅರ್ಥವನ್ನು ತಿಳಿಸಿದ್ದಾರೆ. ಮುಂದುವರೆದು ದಾಸವರೇಣ್ಯರು ಹೇಳ್ತಾರೆ, ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ ವಿಹಿತ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗೊಳಗಾಗಿ ಹರು ಸರ್ವ ಪ್ರಾಣಿಗಳು ಹೃದ್ಗುಹ ನಿವಾಸಿಯ ದರಿಯದಲ್ಲಿ ಭವದೊಳಗೆ ತೊಳಲು ಬರೋ. ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ, ಯಾವಾಗಲೂ ನನ್ನ ಮನೆ, ನನ್ನ ಕುಟುಂಬ, ನನ್ನ ಹಣ, ಯಾವಾಗಲೂ ಇದರ ಜೊತೆಗೆ ಸನ್ನಹವುಳ್ಳವರಾಗಿರ್ತಾರೆ. ಯಾವುದು ವಿಹಿತ, ಯಾವುದು ವಿಹಿತವಲ್ಲ, ಅವಿಹಿತ ಧರ್ಮ, ಯಾವುದು ವಿಹಿತ ಧರ್ಮ, ಯಾವುದು ಸುಕರ್ಮ ಧರ್ಮ, ಯಾವುದು ದುಷ್ಕರ್ಮ ಧರ್ಮ, ಯಾವುದು ನಿಷ್ಕಾಮ ಧರ್ಮ, ಯಾವುದು ಕಾಮ್ಯ ಧರ್ಮ ಎಂಬ ಅರಿವೇ ಇಲ್ಲದೆ ನಿತ್ಯದಲ್ಲಿ ಏನ್ರಿ ಮಾಡ್ತೀರಾ?
ಹೋಗ್ತೀರಾ ಕೆಲಸಕ್ಕೆ, ಹಣ ತರ್ತೀರಾ, ಊಟ ಮಾಡ್ತೀರಾ, ಮಲಗ್ತೀರಾ, ನಿಮ್ಮ ದೈನಂದಿನ ಕಾರ್ಯ ಮಾಡ್ತೀರಾ, ಹೇಳ್ತೀರಾ, ಹೋಗ್ತೀರಾ, ತಿಂತೀರಾ. ಏನಿದೆ ಕೆಲಸ ಅಲ್ವಾ? ಇನ್ನೇನು ಚಿಂತನೇ ಇಲ್ಲ. ಹೀಗೆ ಯಾವಾಗ ನೋಡಿದ್ರು ಆಹಾರ, ಮೈಥುನ, ನಿದ್ರೆ, ಯಾವಾಗ ನೋಡಿದ್ರು ನಿದ್ರೆ. ಯಾವಾಗ ನೋಡಿದ್ರು ನಿದ್ರೆ ತಾಮಸ ಗುಣ. ಯಾವಾಗ ನೋಡಿದ್ರು ನಿದ್ರೆ 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 ನಿದ್ರೆ. ನಿದ್ರೆ ಮಾಡಿ ಎಚ್ಚರಗೊಳ್ತೀವಿ, ಲೌಕಿಕ ವಿಷಯಗಳ ಬಗ್ಗೆ ಎಚ್ಚರಗೊಳ್ತೀವಿ. ನಮ್ಮಲ್ಲಿರುವ ಭಗವಂತನ ಅರಿವಿನ ಬಗ್ಗೆ ನಾವು ಸದಾ ನಿದ್ರೆ ಮಾಡ್ತಾನೇ ಇರ್ತೀವಿ. ಇನ್ನು ಎಚ್ಚರಿಕೆನೇ ಆಗಿರಲ್ಲ ನಮಗೆ. ಹೀಗೆ ಇವನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಇದನ್ನು ಮಾಡಿದಾಗ ಏನಾಗುತ್ತೆ, ಭಗವಂತ ನಮಗೆ ಒಲಿಯಲ್ಲ. ನಾವು ಸದಾ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಪಾಪ ಪುಣ್ಯ ಈ ಕರ್ಮಗಳಲ್ಲಿ ಆಗಿಬಿಟ್ಟು ಅನೇಕ ಜನ್ಮಗಳನ್ನು ಎತ್ತುತ್ತೇವೆ. ಕರ್ಮ ಬಂಧನಕ್ಕೆ ಒಳಗಾಗ್ತೇವೆ. ಎಲ್ಲ ಪುಣ್ಯಕರ್ಮವೂ ಬಂಧಕ, ಪಾಪಕರ್ಮವೂ ಬಂಧಕ. ನೀಚ ಯೋನಿಗಳಲ್ಲಿ ಒಳ್ಳೆಯ ಯೋನಿಗಳಲ್ಲಿ ಹುಟ್ಟಿ ಸಾವು ಹುಟ್ಟು ಸಾವು ಹುಟ್ಟು ಸಾವು ಮಾಡ್ತಾ ನಿರಂತರವಾಗಿ ಶ್ರಮವನ್ನು ಪಡ್ತೇವೆ. ಭಗವಂತನ ಪ್ರಸಾದ ನಮಗೆ ದೊರಕುವುದಿಲ್ಲ. ನಾವು ಬರೀ ಲೌಕಿಕ ವಿಷಯಗಳಲ್ಲೇ ಆಸಕ್ತರಾಗಿ ಇರ್ತೀವಿ. ಇದನ್ನೇ ಶಾಶ್ವತ ಅಂತ ತಿಳಿದುಕೊಂಡಿರ್ತೀವಿ. ಹಣ ಮಾಡಬೇಕು, ಹಣ ಮಾಡಬೇಕು, ಹಣ ಮಾಡಬೇಕು, ಹಣ ಬೇಕು. ಯಾರೂ ಮಧ್ವಾಚಾರ್ಯರಾಗಲಿ ಯಾವ ಶಾಸ್ತ್ರಕಾರರಾಗಲಿ ಹಣ ಸಂಪಾದಿಸಬೇಡ ಅಂತ ಹೇಳಿಲ್ಲ. ಹಣ ಎಷ್ಟು ಬೇಕೋ ಅಷ್ಟು ಸಂಪಾದಿಸು, ಹಣವನ್ನು ಸದುಪಯೋಗ ಮಾಡು. ನೀನು ಹಣವನ್ನು ಜೀವನಕ್ಕೋಸ್ಕರ ಸಂಪಾದಿಸು. ಹಣವನ್ನು ಸಂಪಾದಿಸುವುದೇ ಜೀವನ ಎಂದ್ಕೊಳ್ಬೇಡ. ನಾನು ಬದುಕಿದ್ದೇನೆ ಯಾಕೆ? ಹಣ ಸಂಪಾದನೆ ಮಾಡಲಿಕ್ಕೆ. ಇದಲ್ಲ ಜೀವನ. ನಾನು ಬದುಕಲಿಕ್ಕೆ ಎಷ್ಟು ಬೇಕೋ ಹಣ ಅಷ್ಟು ಸಂಪಾದನೆ ಮಾಡು. ದಾನ ಧರ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಸಂಪಾದನೆ ಮಾಡು. ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರು ಎಲ್ಲರಿಗೂ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಮಾಡೋದು, ಯಾವನೋ ಎತ್ಕೊಂಡು ಹೋಗೋದು, ಇಲ್ಲ ಯಾರೋ ಹಾಳು ಮಾಡೋದು, ಯಾವುದೂ ಶಾಶ್ವತ ಅಲ್ಲ. ಹೋಗಬೇಕಾದ್ರೆ ನಾವು ಏನು ನೋಟಿನ ಹಾಸಿಗೆ ಮೇಲೆ ಮಲಗಿದ್ರು ಆ ನೋಟುಗಳನ್ನು ನಮ್ಗೆ ಹಾಕಿಬಿಡಲ್ಲ. ಆ ನೋಟುಗಳು ಬರಲ್ಲ ನಮ್ಮ ಜೊತೆಗೆ. ನಮ್ಮ ಬಂಧು ಬಳಗ ಬರಲ್ಲ ಜೊತೆಗೆ. ಎಲ್ಲಿ ತನಕ ಬಂದರು? ಸ್ಮಶಾನದ ತನಕ ಬರ್ತಾರೆ ಅಷ್ಟೇನೆ. ಆಮೇಲೆ ಬರ್ತಾರ? ಆಮೇಲೆ ಇಲ್ಲ. ಉಸಿರು ಚೆಲ್ಲಿದ ಬಳಿಕ ಏನಾಗತ್ತೆ? ಒಂದು ಕ್ಷಣ ಗಂಡ ಹೆಂಡತಿ ಸಂಬಂಧ, ತಂದೆ ತಾಯಿ ಸಂಬಂಧ, ಅಪ್ಪ ಮಗನ ಸಂಬಂಧ ಹೋಗುತ್ತೆ. ಆ ಹೆಣವನ್ನು ಹೊರಗಡೆ ಹಾಕುತ್ತಾರೆ ಹೊರತು ನನ್ನ ತಂದೆಯನ್ನು ಹೊರಗಡೆ ಹಾಕುವಂತ ಯಾರು ಹೇಳಲ್ಲ. ಬದುಕಿದ್ದಾಗ ಹೊರಗಡೆ ಹಾಕ್ಬಿಡ್ತಾರೆ ವೃದ್ಧಾಶ್ರಮಕ್ಕೆ. ಸಂಬಂಧ ಎಲ್ಲಿಯ ತನಕ? ಉಸಿರು ಇರುವ ತನಕ ಸಂಬಂಧ. ಉಸಿರು ನಿಂತ ಮೇಲೆ ಹೆಣ. ಅಯ್ಯೋ, ನಾನು ನಮ್ಮ ತಂದೆಯನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ, ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತಾ ಇದ್ದೆ, ಇವಳು ಹೋದ್ರೂ ಪರವಾಗಿಲ್ಲ, ಒಂದು ತಿಂಗಳು ನಮ್ಮ ಮನೆಯಲ್ಲಿ ಇಟ್ಕೊಂಡು ಅವಳು ಇಟ್ಕೊಂಡಿರ್ತೀನಿ ಅಂತ ಯಾರೇ ಹೆಣನ ಮನೇಲಿ ಇಟ್ಕೋತಾರ? ಫಸ್ಟು ಹೊರಗಡೆ ಹಾಕಿ ಅದನ್ನು ಸುಟ್ಟುಬಿಡು. ನಮ್ಮ ಕಾರ್ಯ ನಾವು ಮಾಡಬೇಕು ಅಂತೀವಿ. ಇಂಥವುದನ್ನೇ ಇದನ್ನು ಮರೆತು ಬಿಟ್ಟು ನಾವು ಯಾವಾಗಲೂ ಮನೆ, ನಮ್ಮ ಕುಟುಂಬ, ನಮ್ಮ ಬಂಧು, ನಮ್ಮ ಬಳಗ, ಧನಾದಿಗಳ ಸನ್ನೆಗಳಾಗಿ ಯಾವ ಧರ್ಮದ ಜ್ಞಾನವೂ ಇಲ್ಲ, ಯಾವ ವಿಹಿತ ಧರ್ಮದ ಜ್ಞಾನವೂ ಇಲ್ಲ, ಯಾವ ಅವಿಹಿತ ಧರ್ಮವೂ ಇಲ್ಲ, ಯಾವುದು ಪುಣ್ಯ ಅಂತ ಇಲ್ಲ, ಯಾವುದು ಪಾಪ ಅಂತ ಇಲ್ಲ, ಯಾವುದೇ ಯೋಚನೆ ಇಲ್ಲದೆ ಧನ ಸಂಪಾದನೆ ಮಾಡಿ 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 ಸಂಸಾರವನ್ನು ಸಾಕುತ್ತೇವೆ. ಕೊನೆಗೆ ಒಂದು ದಿವಸ ನಾವು ಉಸಿರು ಚೆಲ್ಲಿದಾಗ ನಮ್ಮ ಪಾಪ ಪುಣ್ಯ ಹಿಂದೆ ಬರುತ್ತೆ ಹೊರತುನು ಯಾರೂ ಹಿಂದೆ ಬರೋದಿಲ್ಲ. ಅದಕ್ಕೆ ದಾಸವರೇಣ್ಯರು ಹೇಳ್ತಾರೆ, ಕನಕದಾಸರು, ತಿಂದೋಡಿ ಬಂಧು ಬಳಗ ತಪ್ಪಿಸಿಕೊಂಬರು ಎಂದು ನೋಡೆಚ್ಚರಿಕೆ, ಎಂದೆಂದು ಆಗಲದ ಹರಿ ನಮಗೆ ಬಂಧು ಎಂದು ನಂಬೂರಿನೆಚ್ಚರಿಕೆ, ಕಾಲನ ದೂತರು ಯಾವಾಗ ಬರುವರೋ ಕಾಣೆ ನೀನೆಚ್ಚರಿಕೆ ಅಂತಾರೆ ದಾಸರು. ಯಾರ್ರೀ ಬಂಧುಗಳು? ನಮ್ಮಲ್ಲಿ ಎಲ್ಲ ಇದ್ದಾಗ ಬಂಧುಗಳು, ಎಲ್ಲ ಕಳ್ಕೊಂಡಾಗ ಬಂಧುಗಳಲ್ಲ. ನಮ್ಮ ಜೀವನ ಪರ್ಯಂತ ನಮ್ಮ
ನಮ್ಮ 84 ಲಕ್ಷ ಯೋನಿಗಳಿಂದ ನಾವು ಬಂದಿದ್ದೀವಲ್ಲ, ಆ ಜೀವ ನಮ್ಮ ದೇಹದಲ್ಲಿ ಇದ್ದು ಬಿಟ್ಟು ಒಳಹೊರಗೆ ಇದ್ದು ಬಿಟ್ಟು ನಮ್ಮನ್ನು ತಂದೆ ತಾಯಿ 74 ಲಕ್ಷ ಯೋನಿಗಳಲ್ಲಿ ನೀ ತಂದೆ, ನಾ ಬಂದೆ, ಆದ್ದರಿಂದ ನೀನು ನನ್ನ ತಂದೆ. ಇವರು ಈ ಜನ್ಮದ ತಂದೆ, ಮುಂದಿನ ಜನ್ಮದಲ್ಲಿಲ್ಲ, ಹಿಂದಿನ ಜನ್ಮದಲ್ಲಿಲ್ಲ, ಯಾವಾಗ ಏನಾಗಿದ್ರು ಯಾರಿಗೂ ಗೊತ್ತು. ನೀ ತಂದೆ, ನಾ ಬಂದೆ, ಅದರಿಂದ ನೀ ತಂದೆ ಅಂತಾರೆ. ಭಗವಂತನೇ ತಂದೆ, ಭಗವಂತನೇ ತಾಯಿ, ಭಗವಂತನೇ ಮಗ, ಭಗವಂತನೇ ಮಗಳು, ಭಗವಂತನೇ ಎಲ್ಲ ಎಲ್ಲ ಬಂಧುವು ಅವನೇ. ಯಾವ ಬಂಧು ಅನಿಮಿತ್ತ ಬಂಧು ಅವನು, ಯಾವ ಕಾರಣವೂ ಇಲ್ಲ. ನಮ್ಮ ಮೇಲೆ ಕೃಪೆ, ನಮ್ಮ ಉದ್ಧಾರಕ್ಕಾಗಿ ಅಷ್ಟು ಮಾಡ್ತಾನೆ ಭಗವಂತ. ಅವನನ್ನು ಬಂಧು ಅನ್ನಲ್ಲ ನಾವು. ಅವನು ಇದ್ದಾನೆ, ಮಾಡ್ತಾ ಇದ್ದಾನೆ ಅನ್ನುವ ಇರುವಿನ ಅರಿವೇ ನಮಗಿಲ್ಲ. ಹೀಗಿದೆ ನಮ್ಮ ಜೀವನ. ಹಾಗಿರಬೇಕಾದ್ರೆ, ಹಾಗೆ ಮಾಡಬೇಕಾದರೆ ನಮ್ಮ ಹೃದಯದಲ್ಲಿರುವ ಭಗವಂತನನ್ನು ಅರಿಯದೆ ಭವದೊಳಗೆ ತೊಳಲುವರು. ಈ ಸಂಸಾರ ಸಾಗರದಲ್ಲಿ ಹುಟ್ಟಿ ಸಾವು, ಹುಟ್ಟು ಸಾವು, ಹುಟ್ಟು ಸಾವು, ಇದರಲ್ಲಿ ತೊಳಗ್ತಾ ಇರ್ತಾರೆ ಅಂತ ದಾಸವರೇಣ್ಯರು ಅದ್ಭುತವಾಗಿ ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಬಹಳ ಚೆನ್ನಾಗಿ ವಿವರಿಸೆ ಮಾಡ್ತಾರೆ. ಅಡವಿಯಲ್ಲಿರತಕ್ಕಂಥ ಪರಮಾತ್ಮ ಜೀವನನ್ನು ಪರಮಾತ್ಮ ಸಂರಕ್ಷಿಸ್ತಾನೆ ಅಂತ ಹೇಳ್ತಾರೆ. ಜಡಜ ಸಂಭವ ಖಗ ಪಡಿಪ ಫಣಿಪ ಕೆಂಜಡೆಯರಿಂದೊಳಗೂಡಿ ರಾಜಿಸುತ್ತ ಅಡವಿಯೊಳಗಿಪ್ಪನು ಸದಾ ಗೋಜಾದ್ರಿಜನು ಎನಿಸಿ ಉಡುಪನಿಂದ ವಿವೃದ್ಧಿಗಳ ಕೊಡುತ್ತ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ತತ್ತದಾಹ್ವಯನಾಗಿ ಜೀವರನು. ಜಡಜ ಸಂಭವ, ಸಂಸ್ಕೃತದಲ್ಲಿ ಜಡ ಅಂದರೆ ಜಲನು, ಜಲ ಅಂದರೆ ಜಡನೂ ಆಗತ್ತೆ. ಜಡಜ ಸಂಭವ ಅಂದರೆ ಕಮಲೋದ್ಭವನಾದ ಬ್ರಹ್ಮದೇವ. ಖಗ ಅಂದರೆ ಯಾರು? ಖಗ ಅಂದರೆ ಪಕ್ಷಿ, ಪಕ್ಷಿ ಶ್ರೇಷ್ಠ ಯಾರು? ಗರುಡದೇವರು. ಫಣಿಪ ಸರ್ಪಶ್ರೇಷ್ಠ ಶೇಷದೇವರು. ಕೆಂಜಡೆಯ ಇಂದೊಡಗೂಡಿ, ಕೆಂಜಡೆ ಅಂದರೆ ಈ ಹಳದಿ ಮಿಶ್ರಿತ ಕೆಂಪು ಬಂಗಾರ ವರ್ಣದ ಕೂದಲುಳ್ಳವರು ರುದ್ರದೇವರು. ರುದ್ರದೇವರ ಆಕಾರ ಏನು ಸುಂದರ ರೀ! ಬಂಗಾರದಂತಿರುವ ಬಂಗಾರದ ಬಣ್ಣದಂತೆ ಹೊಳೆಯುವ ಕೂದಲುಗಳು, ಶುಭ್ರ ಬಿಳಿಯ ಬಣ್ಣ ಮೈ, ಅದ್ಭುತ ಮನೋಭಿಮಾನಿ ರುದ್ರದೇವರ ಸ್ಮರಣೆ. ಅವರಿಂದ ಒಡಗೂಡಿ ಅಡವಿಯೊಳಗಿಪ್ಪನು ಸದಾ ಅರಣ್ಯದಲ್ಲಿ ಇರ್ತಾನೆ ಭಗವಂತ. ಏಕೆ ಇರ್ತಾನೆ? ಅಲ್ಲಿರುವ ಪಕ್ಷಿ ಪ್ರಾಣಿಗಳನ್ನು, ಜೀವರನ್ನು ಕಾಪಾಡಬೇಕು ಅಂತ ಇರ್ತಾನೆ. ಅಂದರೆ ಉಡುಪನಿಂದ ಅಭಿವೃದ್ಧಿ ಗೋಜಾದ್ರಿಜನು ಎನಿಸಿ, ಗೋಜಾದ್ರಿಜನು ಅನ್ನಿಸ್ತಾರೆ. ಗೋಜಾದ್ರಿಜನು ಅಂದರೆ ಮುಂಚೆ ಇದರಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ, ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದು ಅನುದಿನದಿ ಸಂಸೇವಿಸುವ ಮಹಾಪುರುಷರ ಪದಪಾಂಸುವ ಧರಿಸಿ ಅಸಂಶಯನಪ್ಪದೆ ಫಲವಿದು ಬಾಳುವುದಕ್ಕೆ ಅಂತ ಜಗನ್ನಾಥದಾಸರೇ ಹೇಳಿದ್ದಾರೆ. ಹಂಸ ಮೊದಲಾದ 18 ಸ್ಥಾನಗಳಲ್ಲಿ ಗೋಜ ಮತ್ತು ಅದ್ರಿಜ ಅನ್ನುವುದು 2 ಬಹಳ ಪವಿತ್ರ ಸಂಸ್ಥಾನಗಳು, ಹರಿಯ ಉತ್ತಮ ಸ್ಥಾನಗಳು. ಗೋ ಅನ್ನೋದಕ್ಕೆ ಬಹಳ ಇದೆ. ಗೋ ಅಂದರೆ ವೇದ, ಗೋ ಅಂದರೆ ಭೂಮಿ, ಗೋ ಅಂದರೆ ಗೋವು, ಗೋ ಅಂದರೆ ಕಿರುಣ ಮುಂತಾದ ಅರ್ಥ ಇದ್ದಾವೆ. ಇಲ್ಲಿ ಅಡವಿ ಅಂತ ತಗೊಂಡಾಗ ಗೋ ಅಂದರೆ ಭೂಮಿ ಅಂತ ತೆಗೆದುಕೊಳ್ಬಹುದು. ಅಲ್ಲಿ ಹುಟ್ಟಿದ ಫಲ, ಪುಷ್ಪ, ಧಾನ್ಯಗಳೆಲ್ಲ ಅಡವಿ ಒಳಗೆ ಇರ್ತಾವೆ, ಮರಗಳಲ್ಲಿ ಬೆಳೀತವೆ. ಗೆಡ್ಡೆ ಗೆಣಸುಗಳು, ಯಜ್ಞೋಪಯಾಗಿಗಳು ಅವುಗಳು ಅರಣ್ಯದಲ್ಲಿ ವಾಸವಾಗಿರುವ ಋಷಿಗಳಿಗೆ ಬಹಳ ಬೇಕಾಗಿರ್ತಾರೆ. ಅವುಗಳಲ್ಲಿ ಅಂತರ್ಯಾಮಿಯಾಗಿದ್ದ ಭಗವಂತ ಅಡವಿಯಲ್ಲಿ ಬೆಳೆದ ಏನು ಫಲ, ಪುಷ್ಪ, ಹಣ್ಣುಗಳು, ಗೆಡ್ಡೆ ಗೆಣಸುಗಳು, ಅವುಗಳಲ್ಲಿ ಭಗವಂತ
ಅಂತರ್ಯಾಮಿಯಾಗಿದ್ದು ಗೋಜ ಎನ್ನುವ ನಾಮದಿಂದ ಕರೆಸಿಕೊಳ್ತಾನೆ ಭಗವಂತ. ಗೋಜ ಎನ್ನುವ ನಾಮದಿಂದ ಕರೆಸಿಕೊಳ್ತಾನೆ ಭಗವಂತ. ಗೋಜಾದಲ್ಲಿ ಆಸೀನನಾದ್ದರಿಂದ ಅವನಿಗೆ ಗೋಜ ಅಂತ ಹೆಸರು. ಇದು ಅಡವಿನಲ್ಲಾಯಿತು. ಇನ್ನು ಬೆಟ್ಟದಲ್ಲಿ ಅದ್ರಿಜ, ಬೆಟ್ಟದಲ್ಲಿ ಜನಿಸಿದ ರತ್ನಾದಿಗಳು, ಯೋಗೋಪಯೋಗಿ ಯಾಗೋಪಯೋಗಿ ವಸ್ತುಗಳಿರ್ತವಲ್ಲ, ಋಷಿಮಣಿಗಳಿಗೆ ಅವಶ್ಯಕ ಬೇಕಾಗ್ತವೆ. ಅವರ ವೇದಾಧ್ಯಯನ, ಯಜ್ಞ, ತಪಸ್ಸು ಇವುಗಳಿಗೆಲ್ಲ ಬೇಕಾಗತ್ತೆ. ದಾನ ಮುಂತಾದವುಗಳು ಚೆನ್ನಾಗಿ ನಡೆಸಬೇಕಾಗತ್ತೆ. ಅವೆಲ್ಲಕ್ಕೂ ಅಭಿಮಾನಿಗಳಾಗಿ, ಮುಖ್ಯವಾಗಿ ಅನ್ನದ ಅಭಿಮಾನಿಯಾಗಿ ಬ್ರಹ್ಮದೇವರು ನೈಮಿಷಾರಣ್ಯಾದಿ ಅರಣ್ಯಗಳಲ್ಲಿ ಇರ್ತಾರೆ, ತಪೋವನಗಳಲ್ಲಿ ಇರ್ತಾರೆ. ಅವರ ಮೂಲಕ ಹರಿ ಇರ್ತಾನೆ. ಆದ್ದರಿಂದ ಇವನಿಗೆ ಏನಂತ ಕರೀತಾರೆ? ಅದ್ರಿಜ ಅಂತ ಹೇಳ್ತಾರೆ. ಅದರಿಂದ ಏನು ಹೇಳ್ತಾರೆ ದಾಸರು? ಸದಾ ಅಡವಿಯೊಳಗಿಪ್ಪನು ಸದಾ ಗೋಜಾದ್ರಿಜನ ಎಣಿಸಿ ಅಂತ ಹೇಳ್ತಾರೆ. ಅದನ್ನೇ ಈ ಪ್ರಾಣಾಗ್ನಿ ಹೋತ್ರ ರೂಪ ಭೋಜನ ಯಜ್ಞ ಕಾಲದಲ್ಲಿ ತ್ರಿಸುಪರ್ಣ ಸೂಕ್ತದಲ್ಲಿ ಹೇಳ್ತಾರೆ. ಬ್ರಹ್ಮ ಮೇದು ಮಾಂ ಮಧು ಮೇದು ಮಾಂ ತ್ರಿಸಂಪರ್ಣಮಯಾಚಿತಂ ಬ್ರಹ್ಮಣಾಯ ದದ್ಯಾತ್ ಅಂತ ಹೇಳಿ, ಹಂಸ ಶಿಷ್ಯದು ವಸುರಂತರಿಕ್ಷ ಸತ್ ಹೋತ ವೇದಿಸತ್ ತೀರ್ಥೋಣ ಸತ್ ನೃಷಧ್ವರ ಸತ್ ಋತಸತ್ ವ್ಯೋಮ ಸದಬ್ಜ ಗೋಜಾ ಋತಜ ಅದ್ರಿಜ ಋತಂ ಬೃಹತ್ ಅಂತ ಇದನ್ನು ಹೇಳ್ತಾರೆ. ಇದನ್ನು ಭೋಜನದಲ್ಲಿ ಯಾಕೆ ಹೇಳ್ತಾರೆ ಅಂದರೆ ಇದಕ್ಕೋಸ್ಕರನೇ ಹೇಳೋದು. ಹೀಗೆ ಗೋಜ ಅದ್ರಿಜ ಅನ್ನೋ ರೂಪದಿಂದ ಹೇಳಿಬಿಟ್ಟು ಮುಂದೆ ಅದರಲ್ಲೇ ಹೇಳ್ತಾರೆ, ಉಡುಪನಿಂದ ಅಭಿವೃದ್ಧಿಗಳ ಕೊಡುತ್ತಾ. ಉಡುಪ ಅಂದರೆ ಯಾರು? ಚಂದ್ರ. ಎಲ್ಲರಿಗೂ ಗೊತ್ತಿದೆ ಚಂದ್ರ ಉಡುಪ. ಉಡುಪ ಅಂದರೆ ಕಿರಣ ಅಂತಲೂ ಒಂದು ಅರ್ಥ ಇದೆ. ಚಂದ್ರ, ಸೂರ್ಯ ಚಂದ್ರರ ಕಿರಣಗಳಲ್ಲಿ ಭಗವಂತ ವಿಭೂತಿ ರೂಪದಿಂದ ಇರ್ತಾನೆ. ಗೋಜ ಅನಿಸ್ಕೊಡ್ತಾನೆ. ಅರಣ್ಯದ ಮೇಲೆ ಕಿರಣಗಳನ್ನು ಹರಿಸಿ ಪುಷ್ಟಿಯನ್ನು ಕೊಡ್ತಾನೆ. ಸೂರ್ಯ ಚಂದ್ರರಲ್ಲಿ ಬ್ರಹ್ಮನ ವಿಶೇಷ ಸನ್ನಿಧಾನ ಇದೆ. ಅವರ ಮೂಲಕ ಏನು ಮಾಡ್ತಾನೆ? ಮರಗಿಡಗಳಿಗೆ, ಮೃಗ ಪಕ್ಷಿಗಳಿಗೆ, ಎಲ್ಲ ಜೀವರಿಗೂ ಪುಷ್ಟಿಯನ್ನು ಕೊಡ್ತಾನೆ ಭಗವಂತ. ಮರಗಿಡಗಳನ್ನು ರಕ್ಷಿಸ್ತಾನೆ. ಖಗಾಪಣಿಪ ಕೆಂಜಡಿಯರೊಂದೊಡಗೂಡಿ ಅಂದರೆ ಗರುಡ, ಶೇಷ, ರುದ್ರರಿಂದ ಒಡಗೂಡಿಬಿಟ್ಟು ಪಕ್ಷಿ ಪ್ರಾಣಿಗಳಿಗೆ ಆಸರೆ ಕೊಡ್ತಾನೆ. ಇದು ಗೋಜ ಅದ್ರಿಜ ರೂಪದ ಶ್ರೀಹರಿಯ ಅದ್ಭುತ ಕಾರ್ಯ. ಇದನ್ನು ನಾವು ಚಿಂತನೆ ಮಾಡಬೇಕು. ನೆನವ ಜ್ಞಾನಿಗಳ ನಮಗೆ ಚಿಂತನೆ ಮಾಡಬೇಕು. ಹಾಗೆ ಯಾವ ಜ್ಞಾನಿಗಳು ನೆನೆಯುತ್ತಾರೋ ಅವರ ಪಾದ ಪಾಂಸವನ್ನು ಮಾಡಬೇಕು, ಅವರ ಪಾದ ಧೂಳಿಯನ್ನು ನಾವು ಧರಿಸಬೇಕು, ಪಾದ ಪೂಜೆಯನ್ನು ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಜಗನ್ನಾಥದಾಸರು ಹೇಳ್ತಾರೆ. ಅಪರಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು. ಕಾಶ್ಯಪಿಯನಳದವನು ಸ್ಥಳಗಳಲ್ಲಿ ಸರ್ವತ್ರ ಕೇಶವನು. ಕಪತಿ ಗಗನ ನದಿ ಜಲಗಳಲ್ಲಿ ಮಹಾಶಫರ ನಾಮಕ ಭಕ್ತರ ನಿಷ್ಕಪಟದಿಂದಲೇ ಸೌರವನು ಕರುಣಾಳು ದಿನ ದಿನದಿ. ಇದು ಈ ಪದ್ಯ ಭಾಗವತದ 6ನೇ ಸ್ಕಂದದಲ್ಲಿ ಬರುವ ನಾರಾಯಣ ವರ್ಮ ಇದೆಯಲ್ಲ, ನಾರಾಯಣ ವರ್ಮದ ಸಂಕ್ಷಿಪ್ತ. ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು. ಕಾಶ್ಯಪಿಯ ನಳದವನು ಸ್ಥಳಗಳಲ್ಲಿ ಸರ್ವತ್ರ ಕೇಶವನು. ಖಪತಿ ಗಗನ ಜಲಗಳಲ್ಲಿ ಮಹಾಶಫರ ನಾಮಕ ಭಕ್ತರ ನಿಷ್ಕಪಣದಿಂದಲೇ ಸಲಹುವನು ಕರುಣಾಳು ದಿನ ದಿನದಿ. ಅಪರಮಿತ ಸನ್ಮಹಿಮ ನರಹರಿ ವಿಪಿನದೋಳು ಸಂತೈಸುವನು. ಬ್ರಹ್ಮಚಾರಿ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ 4 ಆಶ್ರಮಗಳಿದ್ದಾವೆ, ಗೊತ್ತಿದೆ ಎಲ್ಲರಿಗೂ. ವಾನಪ್ರಸ್ಥಾಶ್ರಮಿಗಳು, ಸನ್ಯಾಸಿಗಳು ಸಾಮಾನ್ಯವಾಗಿ ಊರು ಬಿಟ್ಟು ಕಾಡಿನಲ್ಲಿ ನೆಲೆಸಬೇಕು. ವಾನಪ್ರಸ್ಥ ಏನು ಮಾಡಬೇಕು? ಕಾಡಿನಲ್ಲಿ ಬೆಳೆದ ಆಹಾರಗಳನ್ನು ಸೇವಿಸಬೇಕು, ಬೇಯಿಸದೇ ತಿನ್ನಬೇಕು ವಾನಪ್ರಸ್ಥ. ಅವನೇನು ಮಾಡ್ತಾನೆ? ಹೋಮಾಗ್ನಿಗೆ ಅಗ್ನಿಯ ರಕ್ಷಣೆಗಾಗಿ ಹೋಮ ಮಾಡಬೇಕಾದ್ರೆ ಅಗ್ನಿ ಹೋಗಬಾರ್ದಲ್ವ ಗಾಳಿಯಿಂದ, ರಕ್ಷಣೆಗೋಸ್ಕರ ಏನು ಮಾಡ್ತಾನೆ? ಗುಡಿಸಲುಗಳನ್ನು ಆಶ್ರಯಿಸಬೇಕು. ಆದರೆ
ಅವನು ಚಳಿ ಮಳೆ ಗಾಳಿಗಳಿಗೆ ಹೆದರಿ ತಾನು ಆಶ್ರಯ ತಗೊಳ್ಳಬಾರದು, ಎಲ್ಲೂ ಹೊರಗಡೆ ಇದ್ದು ಸೇರಿಸಿಕೊಳ್ಳಬೇಕು. ಹೀಗಿರುತ್ತಿದ್ದ ಅವರಿಗೆ ಅಟವ್ಯಾಂ ನಾರಸಿಂಹತ್ವ ಎನ್ನುವಂತೆ ನಾರಸಿಂಹ ದೇವರು ರಕ್ಷಿಸುತ್ತಿದ್ದರು ಅಂತ ಅವರಿಗೆ, ವಾನಪ್ರಸ್ಥಾಶ್ರಮಿಗಳಿಗೆ. ಕಾಶ್ಯಪಿಯನ್ನಳೆದವ, ಕಶ್ಯಪನ ಭೂಮಿ, ಕಾಶ್ಯಪಿ ಅಂದರೆ ಭೂಮಿಯನ್ನು ಅಳೆದವ ಯಾರು? ವಾಮನ ರೂಪಿ ಪರಮಾತ್ಮ ಅಲ್ವಾ? ಬರೇನು ಹತ್ತಕ್ಕೆ 3 ಪಾದ ಭೂಮಿಯನ್ನು ಅಳೆದನಲ್ವ ವಾಮನ ರೂಪಿ ಪರಮಾತ್ಮ. ಅವನು ಏನು ಮಾಡ್ತಾನೆ? ಭೂಮಿಯಲ್ಲಿ ನಮ್ಮನ್ನು ರಕ್ಷಿಸ್ತಾನೆ. ನಾವು ಭೂಮಿಯಲ್ಲಿ ಯಾವ ವಾಹನದಲ್ಲಿ ಹೋಗ್ತಾ ಇರ್ತೇವೆ, ಯಾವ ವಾಹನದಲ್ಲಿ ಹೋದರೂ ಕೂಡ ವಾಮನ ರೂಪಿ ಪರಮಾತ್ಮ ಚಿಂತನೆ ಮಾಡಿ, ವಾಮನ ರೂಪಿ ಪರಮಾತ್ಮ ಭೂಮಿಯಲ್ಲಿ ನಡೆದು ಹೋಗುವಾಗ, ಭೂಮಿಯ ಮೇಲೆ ನಡೆದು ಹೋಗುವಾಗ, ಭೂಮಿಯ ಮೇಲೆ ವಾಸಿಸುವಾಗ ನಮ್ಮನ್ನು ರಕ್ಷಿಸ್ತಾನೆ. ಅಡವಿಯಲ್ಲಿ ಹೋಗುವಾಗ ಅಥವಾ ಯಾರೋ ಕಾಣದ ಜಾಗಕ್ಕೆ ಹೋಗುವಾಗ, ನಮಗೆ ಹೆದರಿಕೆ ಆದಾಗ, ಎಲ್ಲೋ ಕಾಣದ ಊರಿಗೆ ಹೋದಾಗ, ಗೊತ್ತಾಗದಂತೆ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಂತೆ ಆದಾಗ ನರಹರಿಯನ್ನು ಜ್ಞಾಪಿಸಿಕೊಳ್ಳಿ, ನರಹರಿಯನ್ನು ಸ್ಮರಣೆ ಮಾಡಿದ್ರೆ ನರಹರಿ ರಕ್ಷಿಸ್ತಾನೆ. ಏನು ರೂಪ ಗೊತ್ತಾಗಲಿಲ್ವಪ್ಪ ನಮಗೆ. ಸರ್ವತ್ರ ಕೇಶವ, ಜಲ ನೆಲ ಗಗನ ಆಕಾಶ ಎಲ್ಲೆಡೆ ಕೇಶವನನ್ನು ನೆನೆಸ್ಕೊಂಡ್ರೆ ಕೇಶವ ರೂಪ ಕಾಪಾಡುತ್ತೆ ಸರ್ವತ್ರ. ಕೇಶವ ಅಂದರೆ ಏನು ಅಂದರೆ, ಕೇಶವ ಅಂತ ಯಾಕೆ ಕರೀತಾರೆ ಅಂದರೆ, ಕ ಅಂದರೆ ಬ್ರಹ್ಮ, ಅವನು ಸರ್ವಲೋಕೇಶ್ವರ, ಅವನು ಬ್ರಹ್ಮ ಮತ್ತು ರುದ್ರರು. ಈ ಅಂದರೆ ರುದ್ರದೇವರು. ಬ್ರಹ್ಮ ಈಶ ಇವರನ್ನು ಸರ್ವಲೋಕಗಳ ಸೃಷ್ಟಿಯ ಲಯಕಾರ್ಯಗಳಲ್ಲಿ ತೊಡಗಿಸುವನಾದ್ದರಿಂದ ಅವನು ಕೇಶವ ಅನಿಸಿಕೊಳ್ತಾನೆ. ಅವರಿಬ್ಬರಿಗೂ ಈಶ, ಅವನು ಕೇಶವ, ಅವನು ಕೇಶವ ಅನಿಸಿಕೊಳ್ತಾನೆ. ಭಗವಂತನ ಹೆಸರು ಆಗಿದೆ. ಆಮೇಲೆ ಖಪತಿ, ಖಪತಿಯಲ್ಲಿ ಖಾನಾಂ ಇಂದ್ರಿಯಾಣಾಂ ಪದಿಪ್ರೇರಕ ಋಷಿಕೇಶ ಎಂದ ಅರ್ಥ ಬರುತ್ತೆ. ಖಪತಿ ಗರುಡವಾಹನ ಅಂತ ಬರುತ್ತೆ. ವಿಮಾನದಲ್ಲಿ ಹೋಗುವಾಗ, ಮೇಲುಗಡೆ ನಾವು ಸಂಚರಿಸುವಾಗ ಗರುಡವಾಹನನಾದ ಹರಿಯನ್ನು ನೆನಪಿಸಿಕೊಳ್ಳಿ. ವಿಮಾನದ ಅಪಘಾತದಿಂದ ನಮ್ಮ ಅಪಮೃತ್ಯು ಬರುವುದಿದ್ದರೆ ಅದು ತಪ್ಪತ್ತೆ. ಅಥವಾ ಋಷಿಕೇಶನನ್ನು ನೆನೆಸಿಕೊಳ್ಳಿ. ಭೂಮಿ ಬಿಟ್ಟು ಮೇಲೆ ಏನು ಸಂಚರಿಸ್ತೀರೋ ಅದರಲ್ಲಿ ಈ ರೂಪವಾದ ಭಗವಂತನ ಈ ರೂಪವನ್ನು ಚಿಂತಿಸಿಕೊಳ್ಳಿ ಅಂತ ಇದೆಲ್ಲನೂ ಬಹಳ ವಿವರವಾಗಿ ನಾರಾಯಣ ವರ್ಮ ಭಾಗವತ 6ನೇ ಸ್ಕಂದದಲ್ಲಿ ಬಂದಿದೆ. ಜಲದಲ್ಲಿ, ನದಿಯಲ್ಲಿ ಹೋಗಿರ್ತೀವಿ, ನದಿಯಲ್ಲಿ ಮುಳುಗ್ತೀವಿ, ನದಿಯಲ್ಲಿ ಕಷ್ಟ ಬರುತ್ತೆ. ಯಾವ ಜಲದಲ್ಲಿ ಕಷ್ಟ ಬರುತ್ತೆ ಅಂದಾಗ ಮಹಾಶಬಲ ಮತ್ಸ್ಯರೂಪಿ ಭಗವಂತನನ್ನು ನೆನೆಯಿರಿ. ನಿಷ್ಕಪಟದಿಂದಲೇ, ಕಪಟ ಇಲ್ಲದೇ ಭಕ್ತರನ್ನು ಸಂತೈಸ್ತಾನೆ ಭಗವಂತ, ಕಾಪಾಡ್ತಾನೆ ಭಗವಂತ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ? ಕಾಪಾಡ್ತಾನೆ ಭಗವಂತ ನಮಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮುಂದಿನ ಶ್ಲೋಕದ ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಸ್ಥೂಲ ಚಿಂತನೆಯನ್ನು ಮಾಡಿ ಇವತ್ತಿನ ಚಿಂತನೆಯನ್ನು ಮುಕ್ತಾಯಗೊಳಿಸೋಣ. ಕಾರಣಾಂತರ್ಯಾಮಿ ಸ್ಥೂಲವತಾರ ವ್ಯಾಪ್ತಾಂಶಾದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತ ನಂದ ಸ್ಥೂಲ ನಿಸ್ಸಾರ 6 ರಸಗಳನ್ನರ್ಪಿಸಲ್ಪರಿಗೀ ರಹಸ್ಯವ ಪೇಳದಲೆ ಸದಾ ಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು. ಶ್ರೀಹರಿ ಕಾರಣಾಂತರ್ಯಾಮಿ. ಕಾರಣಾಂತರ್ಯಾಮಿ ಅಂದರೆ ಏನು? ಕಾರಣ ರೂಪ ಭಗವಂತನದು. ಈ ಸೃಷ್ಟಿಯ ಪೂರ್ವದಲ್ಲಿ ಪ್ರಳಯ ಕಾಲದಲ್ಲಿ ಮಲಗಿರ್ತಾನಲ್ವ ಮೂಲನಾರಾಯಣ. ಮೂಲನಾರಾಯಣನು ಕಾರಣ, ಎಲ್ಲದಕ್ಕೂ ಕಾರಣ. ಅಂತರ್ಯಾಮಿ ಅವನು, ಅಂತರ್ಯಾಮಿ. ಬ್ರಹ್ಮಾಂಡದಲ್ಲಿ ವ್ಯಾಪ್ತಿ ಎಲ್ಲರ ಜೀವನ ಅಂತರ್ಯಾಮಿ ಆಗಿರ್ತಾನೆ. ಅಂತರ್ಯಾಮಿ ರೂಪ, ಅವತಾರ ರೂಪ. ಬ್ರಹ್ಮಾಂಡ ಸೃಷ್ಟಿಯ ಪೂರ್ವದಲ್ಲಿ ಶುದ್ಧ ಸೃಷ್ಟಿಯಲ್ಲಿ ವಾಸುದೇವಾದಿ, ಕೇಶವಾದಿ, ನಾರಾಯಣ, ವಿಶ್ವಾದಿ, ಪರಾದಿ, ಅಜಿತಾದಿ ಅನಂತ ಅವತಾರಗಳನ್ನು ಮೂಲ ರೂಪಗಳಲ್ಲಿ ಮಾಡ್ತಾನಲ್ಲ ಭಗವಂತ. ಇದು ಅವತಾರ ರೂಪ. ಹೇಗೆ?
ಒಂದು ದೀಪದಿಂದ ಅನಂತ ದೀಪಗಳನ್ನು ಹಚ್ಚಿಸ್ತಿರಲ್ವ, ಭಾಳ ದೀಪ ಹಚ್ಚಿಸ್ತಿರಲ್ವ, ಹಾಗೆ ಮೂಲ ನಾರಾಯಣನು ಎಲ್ಲಿ ಮಲಗಿರ್ತಾನೋ ಅವನಿಂದ ಅನಂತ ರೂಪಗಳು ಹೊರಗಡೆ ಬರ್ತವೆ. ಅವುಗಳು ಅವತಾರ ರೂಪ. ಹಾಗೆಯೇ ದಶರಥ ವಸುದೇವಗಳಲ್ಲಿ ತಾನೇ ಸಾಕ್ಷಾತ್ತಾಗಿ ಅವತಾರ ಮಾಡ್ತಾನೆ, ಪ್ರತ್ಯಕ್ಷವಾಗಿ, ಅದು ರೂಪ. ಆಮೇಲೆ ನಾವು ಹೇಳ್ತೀವಿ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾದ ಅಂತ ಪುರುಷರೂಪದಲ್ಲಿ ಹೇಳ್ತೀವಿ ನಾವು. ನವಾವರಣದಾದ ಬ್ರಹ್ಮಾಂಡ, 9 ಆವರಣದ ಬ್ರಹ್ಮಾಂಡ, ಅದರ ಒಳಗೆ ಅದರ ಹೊರಗೆ ಅವ್ಯಕ್ತಾಕೃತಾಕಾಶದಲ್ಲಿ ಸರ್ವತ್ರ ವ್ಯಾಪಿಸಿದ್ದಾನೆ ಭಗವಂತ. ಇದರಿಂದ ಅವನ ವ್ಯಾಪ್ತ ರೂಪಗಳು. ಆಮೇಲೆ ಇದು ವ್ಯಾಪ್ತ ರೂಪ ಅನ್ಸ್ಕೊಳ್ಳುತ್ತೆ. ವ್ಯಾಪ್ತಾಂಶ ಅಂಶರೂಪಗಳಂದರೆ ಈ ಪದ್ಮನಾಭ ರೂಪ ಮಲಗಿರತ್ತೆ ನೋಡಿ, ವಿರಾಟ್ ಪದ್ಮನಾಭ ರೂಪ, ಅದರಿಂದ ಅಂಶಗಳು ಹೊರಡುತ್ತವೆ. ರೂಪಗಳು ಸ್ವರೂಪಾಂಶ ರೂಪಗಳು ಎಲ್ಲವೂ ಹೊರಡುತ್ತವೆ. ಆ ರೂಪಗಳು ಅಂಶರೂಪಿ ಅಂತ ಭಗವಂತ ಕರೆಸ್ಕೊಳ್ತಾನೆ. ಆಮೇಲೆ 6 ರಸಗಳನ್ನು ಹೇಳ್ತಾರೆ. 6 ರಸಗಳನ್ನು ನಾವು ವಿವರವಾಗಿ ನಾಳೆ ನೋಡೋಣ. ಇವಾಗ ಸ್ಥೂಲವಾಗಿ ಹೇಳಿಬಿಟ್ಟಿರ್ತೀನಿ. 6 ರಸಗಳು ಯಾವುವು ಅಂದರೆ ಸಾರರಸ, ಶುಭರಸ, ಪ್ರವಿವಿಕ್ತ ರಸ, ನಂದರಸ, ಸ್ಥೂಲರಸ, ನಿಸ್ಸಾರ ರಸ. ಇವು 6 ರಸಗಳು. 6 ರಸಗಳನ್ನು ಭಗವಂತನಿಗೆ ಅರ್ಪಿಸು. ಭಗವಂತನಿಗೆ ಅರ್ಪಿಸಿ ಅಲ್ಪರಿಗೆ, ಅಜ್ಞಾನಿಗಳಿಗೆ, ಅಂದರೆ ಯಾರಿಗೆ ಭಗವಂತನ ಬಗ್ಗೆ ಚಿಂತೆ ಇಲ್ಲವೋ, ಯಾರಿಗೆ ಭಗವಂತನ ಬಗ್ಗೆ ಆದರ ಇಲ್ಲವೋ, ಯಾರಿಗೆ ಭಗವಂತನ ಬಗ್ಗೆ ಗೌರವ ಇಲ್ಲವೋ, ಯಾರಿಗೆ ಭಗವಂತನ ವೇದಶಾಸ್ತ್ರಗಳ ಬಗ್ಗೆ ಗೌರವ ಇಲ್ಲವೋ, ಯಾರಿಗೆ ಭಗವಂತನ ಭಕ್ತರ ಬಗ್ಗೆ ಗೌರವ ಇಲ್ಲವೋ, ಯಾರಿಗೆ ಭಗವಂತನ ಉಪಾಸನೆಯ ಬಗ್ಗೆ ಬರೇ ಇಲ್ಲದೆ ವಿಷಯ ಭೋಗಗಳ ಕಡೆಗೆ ಆಸಕ್ತಿ ವಹಿಸಿರ್ತಾರೋ, ನಾನು ನನ್ನದು ಎಂಬ ಅಹಂಕಾರದಿಂದ ತುಂಬಿ ತುಳುಕ್ತಿರ್ತಾರೋ ಅಂಥವರಿಗೆ ಈ ರಹಸ್ಯವನ್ನು ಹೇಳಬೇಡ. ಐತರೆಯ ಭಾಷೆಯಲ್ಲೇ ಬರುತ್ತೆ ಯಾರ್ಯಾರಿಗೆ ಹೇಳಬೇಕು ಯಾರ್ಯಾರಿಗೆ ಹೇಳಬಾರ್ದು ಅಂತ ರಹಸ್ಯ ವಿದ್ಯೆಗಳನ್ನು. ಈ ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸ್ತುತಿಸುತ್ತಿರು ಅಂತ ದಾಸವರೇಣ್ಯರು ಹೇಳ್ತಾರೆ. ಅದ್ಭುತವಾಗಿ ಚಿಂತನೆಯನ್ನು ಮಾಡಿದ ದಾಸವರೇಣ್ಯರು ಆ ನೈವೇದ್ಯ ಸಮರ್ಪಣೆಯಲ್ಲಿ 6 ರಸಗಳು ಏನು ಬರುತ್ತೆ, ಅವನು ಯಾವ ಯಾವ ರೂಪದಲ್ಲಿ ಇರ್ತಾನೆ, ಯಾವ ರಸಗಳು ಹೇಗೆ ಇರ್ತವೆ ಅನ್ನುವ ಚಿಂತನೆಯನ್ನು ನಾಳೆ ಮುಂದುವರಿಸೋಣ. ನಾಳೆಗೆ ಈ ಪ್ರವಚನ ಮಾಲಿಕೆಯ ಮಂಗಳ ಇರುತ್ತೆ. ನಾಳೆಗೆ ನಾಮಸ್ಮರಣೆಯ ಸಂಧಿ ಸಮಾಪ್ತ ಆಗತ್ತೆ. ಮುಂದಿನ ಸಂಧಿಯನ್ನು ಪಿತೃಗಣ ಸಂಧಿಯನ್ನು ಪಕ್ಷ ಮಾಸದಲ್ಲಿ ಹೇಳಿದ್ದೇನೆ. ಅದರ ಮುಂದಿರುವ ಸಂಧಿ ಶ್ವಾಸ ಸಂಧಿ ಅಂತ. ಶ್ವಾಸ ಸಂಧಿಯನ್ನು ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ಚಿಂತಿಸೋಣ ಅಂತಲ್ಲವಿಗೆ ಇವತ್ತಿನ ಈ ಚಿಂತನೆಯನ್ನು ಶ್ರೀ ಜಗನ್ನಾಥದಾಸ ಅಂತರ್ಗತ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುವಂತರ್ಗತ, ಶ್ರೀ ಭಾರತೀಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.